ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟವರೆಗೆ ನಾವು ಆರಾಧನೆ ಮತ್ತು ಎಣ್ಣೆ ಅಭಿಷೇಕವನ್ನು ಮಾಡಿ ಮುಗಿಸಿ ಈಗ ನಾವು ವಚನದ ಭಾಗಕ್ಕೆ ಬರುವಾಗ ದೇವರು ತಾನೇ ವಚನದ ಮೂಲಕ ಮಾತಾಡಲಿ ಪ್ರಾರ್ಥನೆ ಮಾಡೋಣ. ಸಭೆ ಚಿಕ್ಕದಾಗಿರ್ಬೋದು, ಆದರೆ ದೇವರು ದೊಡ್ಡವರು. ಸಭೆ ಚಿಕ್ಕದಂತ ಯೋಚನೆ ಮಾಡೋಕೋಬೇಡಿ. ಮೊದಲು ದೇವರಿದ್ದಾನೆ ಅಂತ ತಿಳ್ಕೊಳ್ಳಿ. ಸಾವಿರಾರು ಜನಗಳ ಸಭೆಯಲ್ಲಿ ಇದ್ದು ಅಲ್ಲಿ ದೇವರೇ ಇಲ್ಲದಿದ್ದ ಮೇಲೆ ಏನು ಪ್ರಯೋಜನ? ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತಿನ ವಚನದ ಭಾಗದ ಮೂಲಕ ದೇವರು ನಮ್ಮ ಜೊತೆ ಮಾತಾಡಬೇಕು. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಇವತ್ತಿನ ವಚನದ ಮೂಲಕ ನಮ್ಮೆಲ್ಲ ಮಕ್ಕಳ ಜೊತೆ ನೀನು ಮಾತಾಡು ಸ್ವಾಮಿ. ಮಾತಾಡುವಂಥ ದೇವರು ನೀವಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ಹಾಲೆಲೂಯಾ. ನಿನ್ನ ಅದ್ಭುತ ಕಾರ್ಯಗಳು ನಡೆಯಲು ಪಡಲಿ ಸ್ವಾಮಿ. ಸೂಚಕ ಕಾರ್ಯಗಳು ನಡೆಯಲು ಪಡಲಿ ಸ್ವಾಮಿ. ನಿನ್ನ ವಾಕ್ಯದ ಗೂಢಾರ್ಥಗಳು ತಿಳಿಯಲು ಪಡಲಿ ಸ್ವಾಮಿ. ಬರೋ ವಾರ ನಾವು ಕೇಳುವಾಗ ಇವರ ಬಾಯಿಯಿಂದ ಅದರ ಉತ್ತರಗಳು ಸಿಗಲಿಕ್ಕೆ ಸಹಾಯ ಕೊಡಪ್ಪ. ಎಲ್ಲದರ ಮೂಲಕ ನಿನ್ನ ನಾಮ ಮಹಿಮೆಗಳು ಸ್ವಾಮಿ. ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿ ಉಳ್ಳ ತಂದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಕಳೆದ ವಾರ ನಾವು ಕೊಟ್ಟಂತ ವಾಕ್ಯ ಯಾವುದು ಗೊತ್ತಾಯ್ತಾ? ದೇವರ ಬೇಡ ಹೇಳ್ಬೇಕು, ಕೇಳಿಸ್ತಾ ಇಲ್ಲ. ದೇವರ ಚಿತ್ತ, ದೇವರ ಚಿತ್ತ ಕಂಡುಹಿಡಿದ ಹಾಗೆ ದೇವರ ಚಿತ್ತ ಯಾವ ಥರ ಅಂತ ಹೇಳೋದ್ರ ಬಗ್ಗೆ ನಾವು 3 ವಾರಗಳಿಂದ ದೇವರು ಕೃಪೆಯಿಂದ ನಡೆಸಿದ್ರು. ಈಗ ಇವತ್ತು ನಾವು ಸಮಯದ ಬಗ್ಗೆ ನಾವು ಭಾಳ ಎಚ್ಚರದಲ್ಲಿ ನಾವು ಕೇಳ್ಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯ 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 ನಾವು ಈ ಕ್ಷಣದಲ್ಲಿ ನಾನು ಏನು ಮಾತಾಡಿರ್ತೀನೋ ಆ ಸಮಯ ಇನ್ನು ಬರೋದಿಲ್ಲ. ಅವೇ ಮಗು, ಈ ಸಮಯದಲ್ಲಿ ನಾನು ಏನು ಮಾತಾಡಿರ್ತೀನೋ ಅದು ವಾಪಸ್ ಬರೋದಿಲ್ಲ. ಈಗ ನಾನು ಈ ಬಾಕ್ಸಿನ ಕೆಳಗೆ ಹಾಕಿರೋ ಸಮಯ ಇದು ವಾಪಸ್ ಬರೋದಿಲ್ಲ. ಹಾಗೆ ಕಳೆದು ಹೋದಂತಹ ಸಮಯನ ವ್ಯರ್ಥವಾಗಿ ವೇಸ್ಟ್ ಮಾಡಿಕೊಂಡ್ರೆ ಅದಕ್ಕೆ ದೇವರು ಜವಾಬ್ದಾರರಲ್ಲ. ನಿಮ್ಮ ಸಮಯನ ನೀವು ಅಮೂಲ್ಯವಾಗಿ ಕಳೀರಿ. ಇವತ್ತು ಸಮಯನ ಯಾವ ಥರ ಕಳೀತಿದ್ದಾರೆ ಅಂದರೆ, ಹೆಂಗಸರುಗಳಲ್ಲಿ ಸ್ಪೆಷಲಾಗಿ ಬೇಜಾರು ಮಾಡ್ಕೋಬೇಡಿ. ಪಕ್ಕದ ಮೇಲೆ ಹರಟೆ ಹೊಡೆಯೋಕೆ ಹೋಗೋದು, ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು, ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು. ನಂದು ಹೇಳಪ್ಪ, ದೇವರಿಗೆ ನೀವೇನು ಟೈಮ್ ಕೊಡ್ತಾ ಇದ್ದೀರಾ? ನಾನು ಕಳೆದ ವಾರದ ವಾಕ್ಯದಲ್ಲಿ ಏನು ತಗೊಟ್ಟಿದೆ, ಒಂದು ದಿವಸಕ್ಕೆ ಇಷ್ಟು ಗಂಟೆ, 24 ಗಂಟೆ. 24 ಗಂಟೆನ 3 ಭಾಗ ಮಾಡಿ. ಕಳೆದ ನಾನು ಹೇಳಿದೆ 8 8 8 8 3 24. 8 ಗಂಟೆನ ನೀವು ನಿಮ್ಮ ದುಡಿಲಿಕ್ಕೆ ಕೊಡಿ. ದುಡಿಯೋಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ, ಕೆಲಸಕ್ಕೆ ಹೋಗೋರು 8 ಗಂಟೆನ ಕೊಡಿ. ಇನ್ನು 8 ಗಂಟೆನ ನಿದ್ರೆ ಮಾಡೋಕ್ಕೆ ತಗೊಳ್ಳಿ. ಬಾಕಿ ಇನ್ನು 8 ಗಂಟೆ ಬ್ಯಾಲೆನ್ಸ್ ಇದಲ್ಲ, ಆ 8 ಗಂಟೆ ಬ್ಯಾಲೆನ್ಸಲ್ಲಿ ಈ 8 ಗಂಟೆ ದುಡಿಯೋಕೆ ಹೋಗುವಾಗ ಮನೇಲಿ ರೆಡಿ ಆಗಲಿಕ್ಕೆ 1 ಗಂಟೆ ತಗೊಳ್ಳಿ. ಹೋಗುವಾಗ ರೆಡಿ ಆಗಲಿಕ್ಕೆ 1 ಗಂಟೆ, ಕೆಲಸಕ್ಕೆ ಹೋಗುವಾಗ, ಬರುವಾಗ 1 ಗಂಟೆ ತಗೊಳ್ಳಿ. ಅಲ್ಲಿಗೆ ಎಷ್ಟು ಗಂಟೆ ಆಯಿತು? 10 ಗಂಟೆ ಆಯಿತು. 10 ಗಂಟೆ ಆಯಿತು ಅಲ್ವಾ? ಇನ್ನು ಬಾಕಿ ಎಷ್ಟು ಗಂಟೆ ಉಳಿದಿದೆ? ಅಲ್ಲಿ 16 2 18 ಗಂಟೆ. ಅಲ್ಲಿಗೆ ಮುಗೀತು. ಬಾಕಿ ಇರತಕ್ಕಂಥ ಸಮಯ 6 ಗಂಟೆ ಬಾಕಿ ಇದೆ. 1 ಗಂಟೆ ದೇವ್ರಿಗೆ ಕೊಡೋಕ್ಕಾಗೋದಿಲ್ವ? 2 ಗಂಟೆ ಕೊಡೋಕ್ಕಾಗೋದಿಲ್ವ? 8 3 24 ಅಂದರೆ ಲೆಕ್ಕ ಪ್ರಕಾರ 8 ಗಂಟೆ ಡ್ಯೂಟಿ, 8 ಗಂಟೆ ಪ್ರಾರ್ಥನೆ, 8 ಗಂಟೆ ನಿದ್ರೆ. ಇವತ್ತು ನಿದ್ರೆ ಕಡಿಮೆ ಮಾಡಿಬಿಟ್ಟಾದರೂ ಟಿ ವಿ ನೋಡ್ತಾರೆ, ನಿದ್ರೆ ಕಡಿಮೆ ಮಾಡ್ಕೊಂಡಾದರೂ ಮೊಬೈಲ್ ನೋಡ್ತಾರೆ, ನಿದ್ರೆ ಕಡಿಮೆ ಮಾಡ್ಕೊಂಡಾದರೂ ಹರಟೆ ಹೊಡಿತಾರೆ. ಆದರೆ ದೇವರಿಗೆ ಸಮಯಾವಕಾಶ ಕೊಡ್ತಾ ಇಲ್ಲ. ಲಾಸ್ ಏಂಜಲೀಸ್ ಈ ಜಾಗದಲ್ಲಿ ಏನಾಯ್ತು ಗೊತ್ತಾ ಪ್ರಿಯರೇ? ಈಗ ತಾನೇ ಅಮೇರಿಕಾದಲ್ಲಿ ಬೆಂಕಿ ಬೀಳ್ತು ಗೊತ್ತಾ ನಿಮಗೆಲ್ರಿಗೂ? ಮಾತಾಡಬೇಕು. ಟಿ ವಿಲಿ ನೋಡಿದ್ದೀರಾ? ಆ ಲಾಸ್ ಏಂಜಲೀಸ್ನಲ್ಲಿ ಏನಾಯ್ತು, ಎಲ್ಲ ಫಿಲಮು ಇಂಡಸ್ಟ್ರಿಯ ನಾಯಕರುಗಳನ್ನ ಕರೆದುಬಿಟ್ಟು ದೊಡ್ಡ ಪಾರ್ಟಿನ ರೆಡಿ ಮಾಡಿದ್ರು. ದೊಡ್ಡ ಪಾರ್ಟಿ ರೆಡಿ ಮಾಡಿದ್ರೆ ಎಲ್ಲರಿಗೂ ಪ್ರಶಸ್ತಿಗಳೆಲ್ಲ ಬಂದಾಗ ನನಗೆ ಈ ಥರ ಪ್ರಶಸ್ತಿ ಬಂತು ಎಲ್ಲ ಕೊಚ್ಕೊಳ್ಳೋದೇ ಆಗೋಯ್ತು. ಆಗ ಅದನ್ನು ರೆಡಿ ಮಾಡಿರ್ತಕ್ಕಂಥ ಆ ಪಾರ್ಟಿನ ರೆಡಿ ಮಾಡಿದ ಲೀಡ್ರ್ ಬಂದು ಒಂದು ಮಾತಾಡಿದ್ರು, ನೀವು ಎಲ್ಲರೂ ನಾನು 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 ಕೊಚ್ಕೊಂಡ್ರಲ್ಲ, ದೇವರು ಸಹಾಯ ಇಲ್ಲದ್ರೆ ನಿಮ್ಗೆ ಈ ಥರ ಪ್ರಶಸ್ತಿ ಸಿಗ್ತಿತ್ತಾ? ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲಲ್ಲ ಅಂತ ಹೇಳಿ ಎಲ್ಲರೂ ನೆಗಡ್ಬಿಟ್ರು. ದೇವ್ರನ್ನ ಏಳಿಸ್ಕೊಂಡು ನಗಡ್ದು ಅವಳು ಒಂದೇ ಒಂದು ಮಾತಾಡಿದ್ರು, ಆದಷ್ಟು ಬೇಗ ಈ ಜಾಗಕ್ಕೆ ದೇವರ ಕೋಪ ಇಳಿದು ಬರ್ತಾ ಇದೆ ಅಂತ ಹೇಳಿದ್ರು. ಯಾರು ಅಷ್ಟು ದೊಡ್ಡ ಲೀಡ್ರ್ ಅವಳು ಹೇಳಿದ್ರು. ಹೇಳಿ 2 ದಿವಸ ಕಳೆದಿಲ್ಲ, ಅಮೇರಿಕಕ್ಕೆ ಬೆಂಕಿ ಬಿತ್ತು. ಯಾವ ಥರ ನೀರು ಹಾಕಿದ್ರು ಕೂಡ ನೀರಲ್ಲೂ ಕೂಡ ಇದಾಗಲಿಲ್ಲ. ಅಮೇರಿಕದಂಥ ದೊಡ್ಡ ದೇಶದಲ್ಲಿ ನೀರೇ ಖಾಲಿಯಾಗೋಷ್ಟರ ಮಟ್ಟಿಗೆ ಬೆಂಕಿ ಹೋಗ್ತಿದೆ. ಇವತ್ತು ಬೆಂಕಿನ ಆರಿಸುವಂಥ ಅಗ್ನಿಶಾಮಕ ದಳಗಳು ಇದ್ದು ಏನು ಪ್ರಯೋಜನ ಆಯಿತು? ಮನುಷ್ಯನ ಪ್ರಯತ್ನ ಏನಾದರೂ ಆಯಿತಾ? 2ನೇದಾಗಿ ಇನ್ನೊಂದು ಹಳೆಯ ಕಥನ ತಗೊಳ್ಳೋಣ. 2019ರಲ್ಲಿ ಕೊರೋನಾ ಬಂತು.
ಎಲ್ಲ ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ, ಎಲ್ಲ ಡಾಕ್ಟರ್ಗಳಿದ್ದಾರೆ. ಆದರೆ ದೇವರ ಚಿಕ್ಕ ಒಂದು ಕೋಪಕ್ಕೆ ಇಡೀ ಪ್ರಪಂಚನೇ ಲಾಕ್ ಮಾಡೋಂಥ ಪರಿಸ್ಥಿತಿ ಬಂತು. ಮನುಷ್ಯನ ಸಮಯ ಯಾವ ಥರ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಮಯ ಇವತ್ತೇ ನಮ್ಮದು ಲಾಸ್ಟ್ ಆಗ್ಬೋದು. ಪಾಸ್ಟ್ಗೆ ಹೇಳ್ತಾರೆ ಎಂತ ಬೆಳಿಗ್ಗೆ ಬರುವಾಗ ಒಬ್ರು ಪಾಸ್ಟ್ ಮಾತ್ರ ಕೇಳ್ಕೊಂಡು ಬಂದೆ ನಾನು. ಆ ಏರೋಪ್ಲೇನ್ ಹಂಗಾಗಾಯ್ತು, ಲಾರಿಲಿ ಆಕ್ಸಿಡೆಂಟ್ ಆಯಿತು, ನನ್ನ ಜೀವ ಎಷ್ಟೊಂದು ಹೇಳ್ಬೇಡಿ ಅಂತೇಳಿ. ಹೇಳಲೇಬೇಕು ಕಣ್ರಿ. ಯಾಕೆಂದರೆ ನಮ್ಮ ಜೀವ ಈ ಕ್ಷಣದಲ್ಲಿ ಹೋಗ್ತೋ, ಇನ್ನು 10 ವರ್ಷ ಕಳೆದ ಮೇಲೆ ಹೋಗ್ತೋ, ಇನ್ನು 100 ವರ್ಷ ಕಳೆದ ಮೇಲೆ ಹೋಗ್ತೋ ಗೊತ್ತಿಲ್ಲ. ಯಾರಾದರೂ ನಿಮ್ಮ ಆಯಸ್ಸನ್ನು ಕಂಡುಹಿಡಿದವ್ರು ಇದ್ದೀರಾ? ಹಾಗಾದರೆ ನಾನು ನಿಮ್ಮನ್ನು ಕೇಳ್ತೇನೆ, ಈ ಕ್ಷಣದಲ್ಲೂ ನಮಗೆ ಸಾವು ಬರ್ಬೋದು. ಸಾಯುವ ಸಮಯದಲ್ಲಿ ನಾವು ದೇವರಿಗೆ ಸಮಯ ಕೊಟ್ಟಿದ್ದೇವಾ? ಸತ್ತ ತಕ್ಷಣ ನಾವು ಸ್ವರ್ಗಕ್ಕೆ ಹೋಗ್ತೀವಾ? ಇದನ್ನು ಮೊದಲು ಯೋಚನೆ ಮಾಡಿ. ಇವತ್ತು ಜನಗಳಿಗೆ ಏನು ಗೊತ್ತಾ, ದೇವರ ಬಗ್ಗೆ ಭಯ ಇಲ್ಲ. ಇರಲಿ ದೇವರ ಬಗ್ಗೆ ಮಾತಾಡಬೇಕಪ್ಪ. ಎಲ್ಲ ದೇವ್ರ ಬಗ್ಗೆ ಇವತ್ತು ಭಯ ಇಲ್ಲ ಜನಗಳಿಗೆ. ಇಷ್ಟ ಬಂದಾಗ ಅವ್ರ ಕಾರ್ಯದಲ್ಲೇ ತಲ್ಲೀನರಾಗಿದ್ದಾರೆ. ಇದು ದೊಡ್ಡ ತಪ್ಪು 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 ತಪ್ಪು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ಇವತ್ತು ಸಮಯ ಕೊಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಬಸ್ಸು ಕಾಯ್ತೀವಿ ನಾವು. ಒಂದು ಸಮಯ ಬಸ್ ಬರಲಿಕ್ಕೆ ಲೇಟ್ ಆಗಿಬಿಟ್ರೆ ನಾವೇನು ಮಾಡ್ತೀವಿ? ಜೋರಾಗಿ ಹೇಳ್ಬೇಕು, ಬಸ್ ಬಂದೇ ಇಲ್ಲ ಅಂತ ಗೊಣಗ್ತೀವಿ. ಯಾರಿಗೂ ಕಾಯಕ್ಕೆ ಟೈಮ್ ಇಲ್ಲ. ತೆರೆದಿರೋದು ಬಸ್ ಇನ್ನೂ ಬಂದಿಲ್ಲ. ನಿಜಾನ? ಮನುಷ್ಯರಿಗೆ ಕಾಯೋದು ಭಾಳ ಕಷ್ಟ. ಎರಡನೇದಾಗಿ ಏನು ಗೊತ್ತಾ, ಹೋಟೆಲ್ನಲ್ಲಿ ನೀವು ಆರ್ಡರ್ ಮಾಡ್ತೀರಾ, 2 ಇಡ್ಲಿ 1 ವಡೆ ಅಂತೇಳಿ. ಅವ್ನು ತರ್ಲಿಕ್ಕೆ ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಏನು ಮಾಡ್ತೀರಾ? ಎಲ್ಲ ಇನ್ನೂ ಬಂದಿಲ್ಲಲ್ಲ, ಹಂಗೆ ಹೇಳಿದ್ಮೇಲೆ ಅವ್ನು ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಏನಯ್ಯ ಸಪ್ಲೈಯರ್ನ ಇಟ್ಟಿದ್ದೆ ಕೊಡಯ್ಯ, ರೇಗ್ತೀರೋ ಇಲ್ವೋ, ಬೇಗ ಕೊಡಪ್ಪ ಅಂತ ಹೇಳ್ತೀವಿ. ಸೊಸೈಟಿಲಿ ನೀವು ಅಕ್ಕಿ ತಗೊಳಕ್ಕೆ ಕ್ಯೂ ನಿಂತಿರ್ತೀರ, ನಿಮ್ಮ ಟೈಮ್ ವೇಸ್ಟಾಗಿ ಬರ್ತಗೊಂಡು ಯಾವನಾದ್ರೂ ಅಡ್ಡನುಗ್ಬಿಟ್ರೆ ಎಷ್ಟು ಜಗಳ ಆಡ್ತೀರಾ? ನಿಜಾನ? ನಿಮ್ಮ ಸಮಯ ವೇಸ್ಟ್ ಆಗಬಾರ್ದು ಅಂತೇಳಿ ನೀವೇನು ಮಾಡ್ತೀರಾ ಗೊತ್ತಾ? ಯಾಕೆ ಮತ್ತೆ ನಿಜ ಅವ್ರನ್ನ ತಳ್ಳ್ರು ಪಾಪ. ಅವಳು ಮುದುಕಿ ಅಂತ ಕೂಡ ತಿಳ್ಕೊಳ್ಳೋದಿಲ್ಲ, ಮುದುಕ ಅಂತ ಕೂಡ ತಿಳ್ಕೊಳ್ಳೋದಿಲ್ಲ. ಇವಳು ಸಮಯ ವೇಸ್ಟ್ ಆಗ್ತಾಳೆ, ಆ ಮುದುಕಿನ ತಳ್ಳಿ ಇವಳು ಲೈನಲ್ಲಿ ನಿಂತಿರ್ತಾರೆ. ಹಾಸ್ಪಿಟಲಲ್ಲಿ ಕ್ಯೂ ನಿಂತಾಗ ಸಮಯಕ್ಕೆ ಭಾಳ ಬೆಲೆ ಕೊಡೋದಿಲ್ಲ. ಆ ಸಮಯನ ನಾವು ಟೈಮ್ ಕೊಡೋಕ್ಕೆ ನಾವು ಭಾಳ ಕೋಪ ಮಾಡ್ತೀವಿ. ಹಲ್ಲೆಲೂಯಾ. ಅಂದರೆ ಈಗ ತಕ್ಷಣ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಅವ್ರಿಗೆ ಏನಾಗಬೇಕು? ತಕ್ಷಣಕ್ಕೆ. ಯಾವುದು ತಕ್ಷಣಕ್ಕೆ ಆಗ್ತದೋ ಪ್ರಿಯರೇ, ಅದೆಲ್ಲವೂ ಡೇಂಜರೇ. ಇವತ್ತು ತಕ್ಷಣ ಆಗಬೇಕು ಜನಗಳಿಗೆ. ಇವತ್ತು ತಕ್ಷಣ ಹೆಂಗೆ? ಮನೇಲಿ ಅಡುಗೆ ಮಾಡೋದಿಲ್ಲ, ಫಾಸ್ಟ್ ಫುಡ್ ಆಗಲೇ ಕೊಟ್ಬಿಡ್ತಾನೆ. ಫಾಸ್ಟ್ ಫುಡ್ ಕನಗಲ್ಲಿ ಬೇಸ್ಟ್ ಫುಡ್ ಆಗಿರ್ತದೆ. ಅಲ್ಲೆಲ್ಲ ನಿಜಾನ? ಇವತ್ತು ಮನೆಗೆ ಆರ್ಡರ್ ಮಾಡಿಬಿಟ್ರೆ ಸಾಕು, ಊಟನೇ ತಂದು ಕೊಡಲಿಕ್ಕೆ ಟೊಮೆಟೊ ಅಂತ ಏನೇನೋ ಬಂದಿದೆ. ಎಲ್ಲ ಅವ್ರಿಗೆ ಏನು ಗೊತ್ತಾ, ಸಮಯನ ಸೋಮಾರಿತನದಿಂದ ಕಳೆಯುತ್ತವ್ರು ಸುಮಾರು ಜನ ಇದ್ದಾರೆ. ನಮ್ಮ ಪ್ರೇಮ ಅಂಟಿದ್ದು ತಂಗಿ ಗಂಡ ದೇವಸ್ಥಾನ ಪೂಜಾರಿ, ಫುಲ್ ಪೂಜೆ ಮಾಡಿ ಸುಸ್ತ ಬಂದ್ಬಿಡ್ತಾರೆ. ಬೆಳಿಗ್ಗೆ ಎದ್ದಾಗ ಏನೇ ಮಾಡ್ತೇವೆ ಬೆಳಿಗ್ಗೆ, ನಾಷ್ಟ ತರಿಸ್ಬಿಡ್ರಿ ಅಂತ ಹೇಳ್ತಾರೆ. ತರಿಸ್ಕೊಳ್ತಾರೆ, ತಿಂತಾರೆ. ನಾನು ಹೇಳಲ್ಲ, ನಿಮಗೆ ಅಂತ ದೇವರು ಒಂದೊಂದು ಸಮಯ ಕೊಟ್ಟಿದ್ದಾರೆ ಪ್ರಿಯರೇ. ಈ ಸಮಯನ ಸುಮ್ಮನೆ ಕಳ್ಕೊಳ್ಬೇಡಿ, ಇದು ಡೇಂಜರ್ ಸಮಯ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ನಾನು ನಿಮ್ಗೆ ಹೇಳ್ತಾರೆ, ಅರ್ಥ ಆಗ್ತಿದೆಯಾ? ಈ ಸಮಯ ಭಾಳ ಡೇಂಜರ್ ಸಮಯ. ಈ ಟೈಮಲ್ಲಿ ನಾವು 1 ನಿಮಿಷನ ವೇಸ್ಟಾಗಿ ಕಾಲ ಕಳೆಯುವಂಥ ಟೈಮಲ್ಲಿ ನಮಗೆ ಮರಣ ಅಂತ ಹೇಳೋದು ಬಂದ್ಬಿಟ್ರೆ, ಮರಣದ ಬಗ್ಗೆ ಮಾತಾಡಲೇಬಾರ್ದಂತ ಚರ್ಚಲ್ಲಿ ಜನ ಹೇಳ್ತಾರೆ. ನಾನು ಹೇಳ್ತೀನಿ ಮಾತಾಡಲೇಬೇಕು. ಯಾಕಂತ ಇವತ್ತಿದ್ದವನು ಬರೋರ ಇರೋದಿಲ್ಲ. ನಾನು ಹೇಳಲಿಲ್ಲಲ್ಲ ಅಂತ ನನ್ನ ಮನಸ್ಸು ಚುಚ್ಚಬಾರ್ದು, ನಾನು ಹೇಳಲೇಬೇಕು. ಮರಣದ ಬಗ್ಗೆ ಮಾತಾಡಬೇಡಿ. ನಮ್ಮ ದೇವರು ಜೀವ ಕೊಡೋದೇವರು ಅಂದರೆ ಯಾರಪ್ಪ ಇನ್ನೂ ಜೀವದಲ್ಲೇ ಇದ್ದಾರೆ? ಅವ್ರವ್ರ ಟೈಮ್ ಬಂದಾಗ ಅವ್ರು ಹೋಗಲೇಬೇಕು. ಅವ್ರು ಹೋಗೋ ಟೈಮಲ್ಲಿ ನಾನು ದೇವರಿಗಾಗಿ ನಾನು ಏನು ಮಾಡಿದೆ? ನಿನ್ನ ಮಕ್ಕಳಿಗಾಗಿ ಮಾಡಿದ್ಯಾ? ನಿನ್ನ ಗಂಡನಿಗಾಗಿ ಮಾಡಿದ್ಯಾ? ನಿನ್ನ ಹೆಂಡತಿಗಾಗಿ ಮಾಡಿದ್ಯಾ? ನಿನ್ನ ಕುಟುಂಬಕ್ಕಾಗಿ ಮಾಡಿದ್ಯಾ? ನಿನ್ನ ಸಂಸಾರಕ್ಕಾಗಿ ಮಾಡಿದ್ಯಾ? ದೇವ್ರಿಗೋಸ್ಕರ ಏನು ಮಾಡಿದ್ಯಾ? ಅಟ್ಲೀಸ್ಟ್ ಪ್ರಾರ್ಥನೆನಾದರೂ ಮಾಡ್ತಾ ಇದೆಯಾ? ನನ್ನ ದೇವರು ಕೇಳೋದೇ, ನನ್ನ ಯೇಸು ಕೇಳೋದೇ. ಬೇರೆ ಆದರೆ ನಮ್ಮ ದೇವರ ತೆಂಗಿನಕಾಯಿ ಕೇಳೋದಿಲ್ಲ, ನಿಮ್ಮನ್ನ ಆಡು ಬಲಿ ಕೇಳೋದಿಲ್ಲ, ಕುರಿ ಬಲಿ ಕೇಳೋದಿಲ್ಲ. ನಮ್ಮ ದೇವರ ಕೇಳುವಂಥದ್ದು ನಿನ್ನ ಪ್ರಾರ್ಥನೆ ಮಾತ್ರ.
ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಮನೇನ ನಾನು ರೆಡಿ ಮಾಡ್ತೀನಿ. ಪ್ರಾರ್ಥನೆ ಮಾಡಲಿಲ್ವಾ 10 ಸಲ ಬಂದರೂ ಹಿಂಗೇನೆ ಅಷ್ಟೇ, ಹಿಂಗೆ ಇರ್ತೀರಾ. ಹಲ್ಲೆಲೂಯಾ. ಸುಮಾರು ಜನ ನಾನು ನೋಡಿದ್ದೀನಿ, ಎಷ್ಟು ವರ್ಷ ಆದರೂ ಇಲ್ಲಿ ಅದ್ಭುತನೇ ಆಗೋದಿಲ್ಲ. ಯಾಕೆ? ಅವ್ರ ಮನೇಲಿ ಪ್ರಾರ್ಥನೆ ಇಲ್ಲ. ಏಸಪ್ಪ ಅಂದ್ರೆ ಒಂದು ಮಾತಲ್ಲಿ ಬಾಯ್ಬಿಟ್ಟು ಹೇಳ್ಬೋತಾನೆ. ಏಸು ನಾಮ ಹೇಳಿದ್ರೆ ಮಾತ್ರ ನಿಮ್ಮ ಮನೆಗೆ ರಕ್ಷಣೆ ಕಾಣ್ರಿ. ಹಲ್ಲೆಲೂಯಾ. ಹಾಗಾದರೆ ರೋಮಪುರ 10:13 ತಗೋಪ್ಪ. ರೋಮಪುರ ಯಾರು ಮಾತಾಡಬೇಡಿ. ರೋಮಪುರ 10:13. ಹಾಂ ಹೋದಪ್ಪ. 10:13 ರೋಮಪುರ. ಹೋದಪ್ಪ ರೋಮಪುರ. ಹಾಂ, ಇಲ್ಲಿ ಕರ್ತನಿಗೆ ಕಾಣಿಕೆ ಕೊಟ್ಟರೆ ರಕ್ಷಣೆ ಆಗ್ತದೆ ಬರ್ದಿಯಾರ? ಕರ್ತನಿಗೆ 1,000 ಕೊಟ್ಟರೆ ರಕ್ಷಣೆ ಆಗ್ತದೆ ಬರ್ದಿಯಾರ? ಹಲೋ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ ಆಗ್ತದೆ. ಆಗ ನೀವು ಹೇಳ್ಬೋದು, ಪಾಸ್ಟ್ರೆ ನಿಮಗೆ ಕೆಲಸ ಇಲ್ಲ, ಬಂದ್ಬಿಟ್ಟು ಚರ್ಚ್ ನಡೆಸ್ತಾ ಇರ್ತೀರಾ, ನಮಗೇನು ಕೆಲಸ ಇಲ್ಲ ಅಂತೇಳಿ. ನಾನು ನಿಮ್ಮ ಥರನೇ ದುಡಿದು ಕೆಲಸ ಮಾಡ್ತಾರಂಥ ವ್ಯಕ್ತಿ. ನಾನು ಕೆಲಸದಲ್ಲಿ ಇದ್ದವನೇ. ನಾನು ಮ್ಯಾನೇಜರ್ ಕೆಲಸದಿಂದ ಇದ್ದು ಹಂಗೇನೆ ಬಂದು ಬಸ್ ಕಂಡಕ್ಟರ್ ಆಗಿ ಹಂಗೇನೆ ನಾನು ಮಾನವ ಹಕ್ಕುಗಳ ಆಯೋಗದಲ್ಲಿ ಈಗ ನನ್ನ ಕೊನೆಯ ಕ್ಷಣದಲ್ಲಿ ನಾನು ಏನು ಮಾಡಿದೆ, ಸೆಕ್ಯೂರಿಟಿ ಗಾರ್ಡ್ ಕೆಲಸನ ಮಾಡ್ತಾಯಿದ್ದೀನಿ. 1 ನಿಮಿಷನೂ ಕೂಡ ರೆಸ್ಟ್ ತಗೊಳ್ಳಿಲ್ಲ. ಅರ್ಥ ಮಾಡ್ಕೋಬೇಕು. ಕೆಲಸ ಮಾಡ್ತಾನೆ ನಾನು ಸೇವೆ ಮಾಡ್ತಾಯಿದ್ದೀನಿ. ನಾನು ನೀವು ಹೇಳ್ಬೋದು ನಿಮಗೆ ಮಾತ್ರ ಏನಪ್ಪ ನೀವು ಹಿಂಗೆ ಮಾಡ್ತೀರಾ ಅಂತೇಳಿ. ಇಲ್ಲ, ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡಿದಾಗ ಯೇಸು ನಾಮನ ನೀವು ಹೇಳ್ತಾ ಇರಿ, ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಗ್ಯಾರಂಟಿ. ನೀವು ನಡೆಯುವಾಗ, ಅಪ್ಪ ನಾನು ನಡೀಲಿಕ್ಕೆ ಶಕ್ತಿ ಕೊಟ್ಟಿದ್ದೆಪ್ಪ ಸ್ತೋತ್ರ, ನನ್ನ ಎದುರುಗಡೆ ಇರೋನು ಹಿಂಗೆ ಕಷ್ಟಪಟ್ಟು ನಡೀತಿದ್ದಾನಪ್ಪ, ನನಗಾದ್ರೂ 2 ಕಾಲು ಕೊಟ್ಟಿದ್ದೆಪ್ಪ ಯೇಸುವೆ ಥ್ಯಾಂಕ್ಸ್ ಅಂತ ಹೇಳ್ಬೋದಲ್ಲ. ಅಪ್ಪ ನನಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದೆಪ್ಪ ಥ್ಯಾಂಕ್ಸ್ ಅಂತ ಹೇಳ್ಬೋದಲ್ಲ. ಒಳ್ಳೆ ಅನ್ನ ಕೊಟ್ಟಿದ್ದೆ ಯೇಸುವೆ ಸ್ತೋತ್ರ ಅಂತ ಹೇಳ್ಬೋದಲ್ಲ. ಒಳ್ಳೆ ಊಟ ಕೊಟ್ಟಿದ್ದೆಪ್ಪ ಸ್ತೋತ್ರ ಅಂತ ಹೇಳ್ಬೋದಲ್ಲ. ಇದು ಏನು ಹೇಳೋದಿಲ್ಲ. ಆ ತಟ್ಟೆಗೆ ಹಾಕೋ ತಕ್ಷಣ ಹಂಗೇನೆ ಗುಳುಮ್ ತಿಂದ್ಬಿಡೋದು. ಆ ಕೊಟ್ಟದ ಅನ್ನಕ್ಕಾಗಿ ಥ್ಯಾಂಕ್ಸ್ ಹೇಳ್ರಿ. ಇವತ್ತು ಅನ್ನನ ದೇವ್ರು ಅಂತ ಹೇಳ್ತಾರೆ. ಅನ್ನ ದೇವರಲ್ಲ, ಅನ್ನನ ಕೊಟ್ಟಿರೋ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಇವತ್ತು ಬೈಕಿನ ಪೂಜೆ ಮಾಡ್ತಾರೆ, ಕಾರ್ನ ಪೂಜೆ ಮಾಡ್ತಾರೆ. ಬೈಕ್ ದೇವರೇ ಆಗಿದ್ರೆ ಬೈಕ್ ಮೇಲೆ ಕೂತ ತಕ್ಷಣ ನನ್ನ ನರಸೀಪುರ ಕರ್ಕೊಂಡು ಹೋದ್ರೆ ಅದು ಕರ್ಕೊಂಡು ಹೋಗ್ಬೇಕದು. ಅದಕ್ಕೆ ಪೆಟ್ರೋಲ್ ಹಾಕಿದ್ರೆ ಅದು ಓಡೋದು, ಆಕ್ಸಿಡೆಂಟ್ ಕೊಟ್ಟರೆ ಅದು ಓಡೋದು. ಬೈಕ್ ದೇವರಲ್ಲ, ಬೈಕನ್ನ ಕೊಟ್ಟಿರೋನು ದೇವರು. ಅವನು ನಿನ್ನ ಮನೆಗೆ ಒಂದು ಬೈಕ್ ಒದಗಿಸ್ತಾರೆ ನೋಡಿ, ಆ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಆ ಬೈಕ್ ನಿನ್ನ ಕಂಟ್ರೋಲಲ್ಲಿದೆ, ನೀನು ಬೈಕ್ ಕಂಟ್ರೋಲಲ್ಲಿಲ್ಲ. ಬೈಕಿನ ಅವನು, ನೀನು ಬೈಕ್ ಕಂಟ್ರೋಲ್ ನೀನು ಬಿಟ್ಬಿಡಪ್ಪ, ಅದು ಎತ್ಕೊಂಡೋಗಿ ಲಾರಿ ಕೆಳಗಡೆ ಹಾಕೋದು. ಹಲ್ಲೆಲೂಯಾ. ಕಾರ್ ಪೂಜೆ ಮಾಡ್ತಾರೆ, ಅದು ದೇವರಲ್ಲ ಕಣ್ರಿ, ಅದು ದೇವರು ಕೊಟ್ಟರೆ ಗಿಫ್ಟ್ ಕಣ್ರಿ ಅದು. ಹಲ್ಲೆಲೂಯಾ. ಕಲ್ಲಿಗೆ, ಮರಕ್ಕೆ, ಮಣ್ಣಿಗೆಲ್ಲ ಪೂಜೆ ಮಾಡಿ ಏನು ಪ್ರಯೋಜನ ಇಲ್ಲ ಕಣ್ರಿ. ದೇವ್ರು ಇರೋದು ನಮ್ಮ ಹೃದಯದಲ್ಲಿ. ಚರ್ಚಲ್ಲೂ ದೇವರಿಲ್ಲ ಕಣ್ರಿ, ಚರ್ಚಲ್ಲೂ ದೇವರಿಲ್ಲ, ದೇವಸ್ಥಾನದಲ್ಲೂ ದೇವರಿಲ್ಲ, ಮಸೀದಿಲೂ ದೇವರಿಲ್ಲ. ದೇವರಿರೋದು ಎಲ್ಲಿ ಗೊತ್ತಾ? ನಮ್ಮ ಹೃದಯದಲ್ಲಿ. ನಾವು ದೇವರ ಆಲಯ ಕಣ್ರಿ, ನಾವು ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವ್ಯಾರು? ದೇವರ ಆಲಯ. ನಮ್ಮ ಒಳಗಡೆ ದೇವರಿದ್ದಾನೆ. ಕೆಟ್ಟದ್ದು ಮಾಡಿದ್ರೆ ಯಾರಿರ್ತಾನೆ? ದೆವ್ವ. ಏನು? ದೆವ್ವ. ಒಳ್ಳೇದು ಮಾಡಿದ್ರೆ ದೇವ್ರು ಇರ್ತಾನೆ. ಹಲ್ಲೆಲೂಯಾ. ದೆವ್ವ ಇಟ್ಕೊಳ್ತೀರ, ದೇವ್ರು ಇಟ್ಕೊಳ್ತೀರ, ಅಲ್ಲ ನಿಮಗೆ ಬಿಟ್ಟಿದ್ದು. ನಿಮ್ಮ ಸಮಯನ ದೆವ್ವದ ಕೈಗೆ ಕೊಡ್ತಾ ಇದ್ದೀರೋ, ದೇವ್ರ ಕೈ ಕೊಡ್ತಾ ಇದ್ದೀರೋ, ತೀರ್ಮಾನ ಮಾಡಿ ನೋಡೋಣ. ಅದೇನೋ ನನಗೆ ಗೊತ್ತಿಲ್ಲ, ನಿಮ್ಮ ಮನಸ್ಸಾಕ್ಷಿ ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಎಫೆಸ 5:15 ಓದಪ್ಪ. ಎಫೆಸ 5:15. ಎಫೆಸ ಸಮಯನ ನಾವು ಕಳ್ಕೊಬಾರ್ದು. ಯಾಕೆ ಸಮಯ ಕಳ್ಕೊಬಾರ್ದು? ಎಫೆಸ 5:15 ಓದಪ್ಪ. ಆದ ಕಾರಣ, ಈ ಬೈಬಲ್ ಬುಕ್ಕಲ್ಲಿ ಇರೋದು ಇಲ್ಲಿರೋದಮ್ಮ, ಈ ಟಿವಿಲಿ ಬರ್ತಾ ಇರೋದು. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗದಿರಿ, ಆಗದೆ ರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳು. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಬೈಬಲ್ ಪುಸ್ತಕದಲ್ಲಿ ಇರೋದನ್ನೆಮ್ಮ ನಾವು ಟಿವಿಲಿ ತೋರಿಸ್ತಾ ಇರೋದು. ಕೇಳಿಸ್ಕೊಳ್ಳಿ ಅಮ್ಮ.
ಬೈಬಲ್ ಬುಕ್ಕಲ್ಲಿ ಏನಿದೆಯೋ ಅದನ್ನೇ ನಾವು ಟಿ ವಿಲಿ ತೋರಿಸ್ತಾರೆ. ಯಾಕಂದರೆ ಈ ಬುಕ್ಕನ್ನು ನಾವು ಬೈಬಲಿಗೆ ನೋಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಬರ್ತದೆ, ಆದ ಕಾರಣ ನೀವು ನಡೆದುಕೊಳ್ಳೋ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ನೀವು ನಡೆಯುವಂಥ ನಡೆ ಹೆಂಗಿದೆ ನೀವು ನೋಡ್ಕೊಳ್ಳಿ. ನೀವು ನಡೆಯುವಂಥ ದಾರಿ ಒಳ್ಳೆ ದಾರಿಲಿದೆಯಾ? ನೀವು ಮಾತಾಡೋಂಥ ಮಾತು ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯಾ? ನೀವು ಯೋಚನೆ ಮಾಡ್ತಿರೋಂಥ ರೀತಿ ದೇವರಿಗೆ ಇಷ್ಟ ಆಗ್ತಾ ಇದೆಯಾ? ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಆಲೋಚನೆಗಳು ದೇವರಿಗೆ ಇಷ್ಟ ಆಗ್ತಿದೆಯಾ ಅಂತ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮನಸ್ಸು ಕೇಡನ್ನು ಯೋಚನೆ ಮಾಡೋದಾದರೆ ನೀವೇ ಶಾಪಗ್ರಸ್ತರಾಗ್ತೀರ. ಬೇರೆಯವರು ಬಂದು ಮಾಟ್ಲ ಮಾಡಬೇಕಾಗಿಲ್ಲ, ಬೇರೆಯವರು ಬಂದು ಅಂತರತಂತ್ರ ಕಟ್ಟಬೇಕಾಗಿಲ್ಲ. ನಿಮ್ಮ ಮನೆಗೆ ಮಾಟ್ಲ ನೀವೇ ಆಗಿರ್ತೀರ. ನಿಮ್ಮ ಮನೆಗೆ ಮಾಟ್ಲ ಯಾರಾಗಿರ್ತೀರ? ನೀವೇ ಆಗಿರ್ತೀರ. ಯಾಕೆ ಆಗಿರ್ತೀರ ಗೊತ್ತಾ? ನಿಮ್ಮ ಬಾಯಿ ಸೇರಿಲ್ಲ ಅಂದರೆ ದೇವರ ಆಶೀರ್ವಾದ ಇಲ್ಲ, ಮನೆಯಲ್ಲಿ ಅದ್ಭುತ ಆಗೋದಿಲ್ಲ. ನಿಮ್ಮ ಗುಣಗಳು ಸರಿಯಿಲ್ಲ ಅಂದರೆ ದೇವರ ಅದ್ಭುತ ಮಾಡೋದಿಲ್ಲ. ಡ್ರಿಂಕ್ಸ್ ಮಾಡೋರು, ಅನ್ಸು ಪಾನ್ ಪರಾಗ ತಿನ್ನೋರು ಅಭ್ಯಾಸ ಆಗೋಗ್ಬಿಡ್ತದೆ, ಒಂದೇ ಸಲ ಬಿಡೋಕ್ಕಾಗೋದಿಲ್ಲ. ಅವ್ರನ್ನ ನಿಧಾನಕ್ಕೆ ಬಿಡಿಸೋಣ, ಅದಕ್ಕೆ ದೇವರು ಅಷ್ಟು ಶಿಕ್ಷೆ ಕೊಡೋದಿಲ್ಲ. ಈಗ ನಾನು ಫುಲ್ಲು ಕುಡ್ಕ, ನಾನು ಬಿಡಲೇಬೇಕು ದೇವ್ರ ಮುಂದೆ ಶುದ್ಧ ಆಗಬೇಕಿದ್ರೆ, ಒಂದೇ ಸಲ ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ನಿಧಾನಕ್ಕೆ ಬಿಡಲಿ, ಅದಕ್ಕೆ ದೇವ್ರು ಕ್ಷಮೆ ಕೊಡ್ತಾರೆ. ಆದರೆ ಹೊಟ್ಟೆ ಕಿಚ್ಚು, ಮೋಸ, ವಂಚನೆ, ಕೋಪ, ಜಗಳ, ಇದಕ್ಕೆ ದೇವ್ರಿಗೆ ಕ್ಷಮೆ ಕೊಡೋದಿಲ್ಲ. ಇದು ಮನುಷ್ಯನಿಂದನೇ ಬರುವಂಥದ್ದು. ಇದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ನಡೆದುಕೊಳ್ಳೋ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರಲಿ ಜ್ಞಾನವಂತರಾಗಿ ನಿಮ್ಮ ಸಮಯನ ಜ್ಞಾನದಿಂದ ಕಳೀರಿ. ಈ ದಿನಗಳು ಕೆಟ್ಟವುಗಳಾಗಿದೆ. ನಿಮ್ಮ ಮಕ್ಕಳನ್ನ ಪಕ್ಕದ ಮನೆ ಕಳಿಸ್ಬೇಕಾದ್ರೆ ಕೂಡ ಕೇರ್ಫುಲ್ ಆಗಿರಿ. ಚಿಕ್ಕ ವಯಸ್ಸಿನ ಮಕ್ಕಳು ಇವತ್ತು ಹಾಳು ಮಾಡೋಂಥ ಕಾಲ ಬಂದಿದೆ. ದೊಡ್ಡ ವಯಸ್ಸಿನ ಮುದುಕಿಯರನ್ನ ಕೂಡ ಬಿಡೋದಂಥ ಕಾಲ ಬಂದಿದೆ. 100 ರೂಪಾಯಿಗೋಸ್ಕರ ಮಕ್ಕಳು ಹಾಳು ಮಾಡ್ತಿದ್ದಾರೆ. ತಂದೆ ತಾಯಿಗಳು ಮಕ್ಕಳ ಕೈಯಿಂದ ಬೀಡಿ ಸಿಗರೇಟ್ ತರಿಸ್ಬೇಡಿ ಮಕ್ಕಳ ಕೈಲಿ. ಬೇಡದ ವಸ್ತುಗಳು ತರಿಸ್ಬೇಡಿ. ಮಕ್ಕಳ ಕೈಲಿ ಸುಳ್ಳು ಹೇಳಿಸ್ಬೇಡಿ. ನೀವು ಸಾಲ ಮಾಡಿರ್ತೀರ, ಸಾಲಗಾರ ಮನೆಗೆ ಬಂದಾಗ ಡ್ಯಾಡಿ ಇಲ್ಲ ಅಂತ ಹೇಳ್ಬಿಡಿ ಅಂತ ಹೇಳಿಸ್ಬೇಡಿ. ಮಗಳಿಗೆ ಸುಳ್ಳು ಹೇಳೋಕ್ಕೆ ನೀವು ಕಲಿಸ್ಕೊಟ್ಟಂಗಾಗ್ತದೆ. ಡ್ಯಾಡಿ ಇಲ್ಲ ಕಣೆ, ಮಮ್ಮಿ ಇಲ್ಲ ಕಣೆ ಮತ್ತು ನಿಮ್ಮ ಬಾಯಲ್ಲಿ ಹೇಳಿಸ್ಬೇಡಿ. ನೀವು ಮನೆ ಒಳಗಡೆ ಇದ್ದರೂ ಕೂಡ ಸುಳ್ಳು ಹೇಳಿಸ್ಬೇಡಿ. ನೀವು ನಿಮ್ಮ ಮಕ್ಕಳನ್ನು ನೀವು ಯಾವ ರೀತಿ ಬೆಳೆಸ್ತೀರೋ ಅದ್ರ ಪ್ರಕಾರ ದೇವರ ಆಶೀರ್ವಾದ ನಿಮ್ಮಲ್ಲಿರ್ತದೆ. ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಬೆಲೆ ಉಳ್ಳದೆಂದು ಉಪಯೋಗಿಸಿ. ಹಾಗಾದರೆ ನಮಗಿಂತ ದೇವರು ಒಂದು ಕಾಲ ಕೊಟ್ಟಿದ್ದಾರೆ. ಯಾರು ಮಾತಾಡಬೇಡಿ ಕಡೆ ಎಲ್ಲ ತಿರುಗಿ. ಕಾಲನ ಸುಮ್ಮನೆ ಕಳ್ಕೊಬೇಡಿ. ಕಾಲನ ದೇವರೇ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಭಾಳ ಉತ್ತಮವಾಗಿ ನಡೆಸಿ. ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬಹಳ ಬೆಲೆ ಉಳ್ಳದೆಂದು ಉಪಯೋಗಿಸಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿ ತಿಳಿಯಿರಿ ಅಂತ ಬೈಬಲ್ ಪುಸ್ತಕದಲ್ಲಿ ಬರ್ತದೆ. ಹಾಗಾದರೆ ಪ್ರಿಯರೇ, ನಾವು ಇವತ್ತಿನಿಂದ ಬುದ್ಧಿವಂತರಾಗಬೇಕು. ಯಾವ ವಿಷಯದಲ್ಲಿ ಬುದ್ಧಿವಂತರಾಗೋದು ಗೊತ್ತಾ? ಫಸ್ಟ್ ನಿನ್ನ ಮನೇನ ನೀನು ಕೊಟ್ಟ ವಿಷಯದಲ್ಲಿ ಬುದ್ಧಿವಂತರಾಗು. ಮೊದಲು ನಿನ್ನ ಗಂಡನ ಜೊತೆ ನೀನು ಹೆಂಗಿರ್ಬೇಕು ಅಂತ ನೋಡು. ನಿನ್ನ ಹೆಂಡತಿ ಜೊತೆಲಿ ಹೆಂಗಿರ್ಬೇಕು ಅಂತ ನೋಡು. ಇವತ್ತು ಯಾವ ಹೆಣ್ಣು ಗಂಡನನ್ನು ಕರೆಕ್ಟಾಗಿ ನೋಡ್ಕೊಳ್ಳೋದನ್ನೇ, ಪ್ರೀತಿ ಮಾಡೋದನ್ನೇ ಕಿರಿಕಿರಿ ಜಗಳ ಆಡ್ತಾ ಇರ್ತಾರೋ ಆ ಗಂಡು ಹೊರಗಡೆ ಹೋಗಿ ಹಾಳಾಗಲಿಕ್ಕೆ ಆ ಎಣ್ಣೆ ಕಾರಣ ಆಗಿರ್ತಾಳೆ. ಯಾವ ಗಂಡ ಆ ಆಫೀಸ್ ಟೆನ್ಷನ್ನ ಮನೆ ಟೆನ್ಷನ್ ತಗೊಂಡು ಹೆಂಡ್ತಿ ಮೇಲೆ ನೀನು ಹಂಗೆ ಕಣೆ ಹಿಂಗೆ ಕಣೆ, ಪಕ್ಕದ ಮನೇಲಿ ನೋಡಿ ಅವಳು ಹೆಂಗಿದ್ದಾಳೆ ಇವಳು ಹೆಂಗಿದ್ದಾಳೆ ಹೇಳ್ತಾರೋ ಆ ಹೆಂಡ್ತಿ ಹಾಳಾಗ್ಲಿಕ್ಕೆ ಕಾರಣ ಅದೇ ಗಂಡ ಆಗಿರ್ತಾನೆ. ಮಕ್ಕಳನ್ನ ಇನ್ನೊಬ್ಬರಿಗೆ ಓಡಿಸ್ಬಿಟ್ಟು ಮಾತಾಡೋಕೆ ಹೋಗಬೇಡಿ. ಮಾತಾಡಿದಾಗ ಮಕ್ಕಳು ಹಾಳಾಗ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇನ್ನೂ ಓದು ಅಂತ ಪ್ರೋತ್ಸಾಹ ಕೊಡಿ. ಯಾವಾಗ ನಾವು ತಪ್ಪಾಗಿ ನಡಿತೀವೋ ಪ್ರಿಯರೇ, ನಮ್ಮ ಕುಟುಂಬಕ್ಕೆ ನಾವೇ ನಾಶನ ತಂದುಕೊಂಡಾಗೆ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಹಾಲೆಲೂಯ. ನಿಮಗೆ ಕೊಟ್ಟಂಥ ಸಮಯನ ಗಂಡನ ಜೊತೆಲಿ ಯಾವ ರೀತಿ ಪ್ರೀತಿಯಾಗಿ ನಡಿಬೇಕು, ಹೆಂಡತಿ ಜೊತೆಲಿ ಯಾವ ಥರ ಪ್ರೀತಿಯಾಗಿ ನಡಿಬೇಕು, ಮಕ್ಕಳ ಜೊತೆಲಿ ಯಾವ ಟೈಮಲ್ಲಿ ಪ್ರೀತಿಯಾಗಿ ನಡಿಬೇಕು, ಮಕ್ಕಳಿಗೆ ಯಾವ ಟೈಮಲ್ಲಿ ಗದರಿಸ್ಬೇಕು, ಮಕ್ಕಳಿಗೆ ಯಾವ ಟೈಮಲ್ಲಿ ಹೊಡಿಬೇಕು, ಅದನ್ನೆಲ್ಲ ಯೋಚನೆ ಮಾಡಿ ಬೆತ್ತ ಹಿಡಿದೇನೆ ಇದ್ದರೆ ಮಕ್ಕಳು ಹಾಳಾಗ್ತಾರೆ. ಹಿಡಿಯುವಂಥ ಟೈಮಲ್ಲಿ ಹಿಡೀರಿ. ಪ್ರೀತಿ ಮಾಡೋ ಟೈಮಲ್ಲಿ ಪ್ರೀತಿ ಮಾಡಿ, ಗದರಿಸೋ ಟೈಮಲ್ಲಿ ಗದರಿಸಿ. ಎಲ್ಲ ಸಮಯದಲ್ಲೂ ಒಂದೇ ಥರ ಇರೋಕೋಬೇಡಿ. ಅತಿ ಪ್ರೀತಿಯೂ ಕೂಡ ಹಾಳಾಗ್ತದೆ, ಅತಿ ಬೆದರಿಕೆನೂ ಕೂಡ ಹಾಳಾಗ್ತದೆ. ಬಿ ಕೇರ್ಫುಲ್. ನಿಮ್ಮ ಸಂಸಾರದ ಒಳಗಡೆ ಸ್ವರ್ಗ ಕಾಣಬೇಕನ್ರಿ. ನಿಮ್ಮ ಸಂಸಾರದಲ್ಲಿ ಏನು ಕಾಣಬೇಕು? ಸ್ವರ್ಗ ಕಾಣಬೇಕು. ಎಷ್ಟೋ ಜನಗಳ ಮನೆಯಲ್ಲಿ ಹೆಂಡತಿ ಪ್ರೀತಿನೇ ಮಾಡೋದಿಲ್ಲ. ಗಂಡ ಇನ್ನೊಂದು ಸಂಬಂಧ ಇಟ್ಕೊಂಡಿರ್ತಾನೆ, ಡ್ರಿಂಕ್ಸ್ ಮಾಡೋಕೆ ಕಲ್ತಿರ್ತಾನೆ, ಬೀಡಿ ಸಿಗರೇಟ್ ಕಲ್ತಿರ್ತಾನೆ, ಇಸ್ಪೀಟ್ ಆಡೋಕೆ ಹೋಗ್ತಾನೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಮನೆಯ ಪರಿಸ್ಥಿತಿ. ಹಲ್ಲೆಲೂಯ. ಇದ್ದೀರಾ ಎಲ್ಲರೂ? ಇದ್ದೀರಾ? ಪ್ರೈಸ್ ಲಾರ್ಡ್. ನಿಮ್ಮ ಸಮಯ
ಕಾಲವನ್ನು ಕಳೆದುಕೊಳ್ಳದೆ ತುಂಬ ಬೆಲೆ ಉಳ್ಳದೆಂದು ಉಪಯೋಗಿಸಿ ಕಳೆದು ಹೋದಂಥ ಸಮಯ ವಾಪಸ್ ಬರೋದಿಲ್ಲ ಪ್ರಿಯರೇ. ಅಲ್ಲಲ್ಲಿಯ ಹಾಗಾದರೆ ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ. ಪ್ರಸಂಗಿ 3:1 ತಗೊಳ್ಳಿ. ಹಾಂ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಗುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ಕೂಡ ಸಮಯ ಇದೆ. ಅರ್ಥ ಆಗ್ತಿದೆಯಾ? ಊಟ ಮಾಡೋಕ್ಕೊಂದು ಟೈಮು, ಇಷ್ಟ ಬಂದಂಗೆ ಊಟ ಮಾಡಿದ್ರೆ ಅವನಿಗೆ ಏನಾಗ್ತದೆ? ಗ್ಯಾಸ್ಟ್ರಿಕ್ ಬರ್ತದೆ. ನೆಕ್ಸ್ಟು ಜ್ವರ ಹೇಳ್ಬೇಕು. ಹಾಂ, ಬರಬಾರ್ದು ರೋಗಗಳು ಬರ್ತದೆ. ಕುರುಕುಲು ತಿಂಡಿ ತಿನ್ನೋರ ಮನೇಲಿ ಹಂಗೇನೆ ಬರಬಾರ್ದು ರೋಗ ಬರ್ತಾನೆ ಇರ್ತದೆ. ಅಲ್ಲಲ್ಲಿಯ ಪ್ರತಿಯೊಂದು ಕೆಲಸಕ್ಕೂ ಕೂಡ ಸಮಯ ಉಂಟು. ಈಗ ನೋಡಿ, ಈ ಕೆಳಗಡೆ ವಾಕ್ಯ ತಗೊಳ್ಳಿ. ದೇವ್ರ ಟೈಮ್ ನೋಡೋಣ. ದೇವ್ರ ಟೈಮ್ ಹೇಗಿದೆ ಅಂತ ಓದಿ. ಹಾಂ, ಹುಟ್ಟುವ ಸಮಯ, ಸಾಯುವ ಸಮಯ, ನಡೆಯುವ ಸಮಯ, ನೆಟ್ಟದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲಲು ಸಮಯ. ಸಾಕು ಸಾಕು ಸಾಕು. ಇನ್ನು ನೋಡಿ, ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದನ್ನು ಕಿತ್ತು ಹಾಕೋ ಸಮಯ. ಹುಟ್ಟಬೇಕಾದ್ರೆ ದೇವ್ರನ್ನ ಟೈಮ್ ಇಟ್ಟಿದ್ದಾರಾ ಇಲ್ವಾ? ಎಷ್ಟು ಟೈಮ್ ಇಟ್ಟಿದ್ದಾರೆ ನೋಡೋಣ. ಹೆಂಗಸ್ರು ಹೇಳಿ. ಒಂದು ಮಗು ಹುಟ್ಟಬೇಕಾದ್ರೆ ಎಷ್ಟು ಟೈಮ್ ಇಟ್ಟಿದ್ದಾರೆ? ಜೋರಾಗಿ ಹೇಳ್ಬೇಕು. 9 ತಿಂಗಳು. 7 ತಿಂಗಳಲ್ಲಿ ಹುಟ್ಟಿದ್ರೆ ನಿಜ ತಾನೆ? ನಿಜ ತಾನೆ? ಯಾವ ಟೈಮಲ್ಲಿ ಹುಟ್ಟಬೇಕೋ ಆ ಟೈಮಲ್ಲಿ ಹುಟ್ಟಿದ್ರೇ ಮಗು ಬಲಿಷ್ಠವಾಗಿರ್ತದೆ. ಹಂಗೇನೆ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಯಾವ ಟೈಮಲ್ಲಿ ಕೊಡ್ತಾರೋ ಆ ಟೈಮಲ್ಲಿ ಇಸ್ಕೊಳ್ಳಿ. ಇವತ್ತೇ ಆಗ್ಬಿಡ್ಬೇಕಂತ ಬಂದರೆ ಆಗೋದಿಲ್ಲ. ಮಗು 9 ತಿಂಗಳು ಆದ್ರೇನೆ ಮಗು ಒಂದು ಮಗುವಿನ ರೀತಿ ಇರ್ತದೆ. 6 ತಿಂಗಳು ಬಿಟ್ಟಿದ್ರೆ ಆರೋಗ್ಯ ಕಡಿಮೆ. 7 ತಿಂಗಳು ಏನಾಗ್ತದೆ? ಏನೇನಿಲ್ಲ. ನಿಜ ಅಲ್ವಾ? ಆ ಟೈಮು ಯಾವ ಟೈಮ್ ದೇವ್ರು ಕೊಡ್ತಾರೋ ಆ ಟೈಮ್ನಲ್ಲೇ ಆಗಬೇಕು. ಸಾಯುವ ಸಮಯ ಅದರಲ್ಲಿ ಬರ್ತಿದೆ. ಸಾಯುವ ಸಮಯ ದೇವರು ನಿಮಗೊಂದು 80 ವರ್ಷ ಟೈಮ್ ಕೊಟ್ಟಿದ್ದಾರೆ. ನೀವು ಪಿಜ್ಜಾ, ಬರ್ಗರು, ಎಣ್ಣೆ ತಿಂಡಿ ತಿಂದ್ಬಿಟ್ಟು 45 ಸತ್ತೋದ್ರೆ ದೇವ್ರ ಸಮಯ ಅನ್ನೋದು? ಅದು ಯಾರ ಸಮಯ? ಅದು ನಿನ್ನ ಸಮಯ. ಅದು ಯಾರ ಸಮಯ? ನಿನ್ನ ಸಮಯಕ್ಕೆ ನೀನು ಸಾಯ್ತಾ ಇದೆಯಾ ಅಂತಂದರೆ ಹುಟ್ಟೋ ಸಮಯ ನಾನು ಕೊಟ್ಟಿದ್ದೀನಿ. ಆ ಸಮಯದಲ್ಲಿ ಹುಟ್ಟಬೇಕು. ಇವತ್ತು ಹೋದ್ರೆ ಸಾಕು. ಸರ್ ನನಗೆ ಎಲ್ಲಿಗಾಗಲಿಕ್ಕೆ ಆಗೋದಿಲ್ಲ, ಸಿಸರಿನ್ ಮಾಡಿಬಿಡಿ ಸರ್. ಹೊಟ್ಟೆನ ಕೂಚ್ಕೊಂಡು 6 ತಿಂಗಳು ಅನುಭವಿಸ್ತಾರೆ, 1 ವರ್ಷ ಅನುಭವಿಸ್ತಾರೆ. ಸೊಂಟಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಸೊಂಟಕ್ಕೆ ಇಂಜೆಕ್ಷನ್ ಕೊಟ್ಟಮೇಲೆ ಜೀವಮಾನ ಇಡೀ ಸೊಂಟ ನೋವಲ್ಲಿ ಸಾಯಬೇಕು. ನನ್ನ ಮಗಳು ಇಷ್ಟೇ ದಪ್ಪ ಇರೋದು. ನಾನು ಯಾವ ಥರ ಕರ್ಕೊಬರ್ತೀನಿ, ಇವಳ ಥರನೇ ಇರೋದು. ಅವಳು ಒಂದೇ ಒಂದು ಮಾತು ನರ್ಸ್ಗಳಿಗೆ ಹೇಳಿದ್ರು, ಸಿಸರಿನ್ ಮಾತ್ರ ಮಾಡಿಸ್ಬೇಡಿ, ನಿಧಾನ ಆದರೂ ಪರವಾಗಿಲ್ಲ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ. ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡು ಬಂದಳು. ಇವತ್ತೇನು ಗೊತ್ತಾ? ಅಯ್ಯೋ 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 ಅಂತ ಅವ್ರು ಏನು ಮಾಡಿದ್ರೆ ಕೊಯ್ತಾರೆ, ತೆಗೆದಾಕ್ತಾರೆ ಅಷ್ಟೇ. ಅದು ದೇವರ ಸಮಯ ಅಲ್ಲ. ಅದು ದೇವರ ಸಮಯ ಅಲ್ಲ. ಅದು ಆ ನರ್ಸದ ಸಮಯ, ಇವಳು ಸಮಯ. ಹುಟ್ಲಿಕ್ಕೆ ಒಂದು ಸಮಯ ಕೊಡ್ತಾರೆ. ದೇವರು ಹುಟ್ಟಿಸ್ತಾರೆ. ನೀವು ಪ್ರಾರ್ಥನೆ ಮಾತ್ರ ನೀವು ಮಾಡಿ. ಅಲ್ಲಲ್ಲಿಯ ನಾನು ಹೇಳ್ತಾ ಇದ್ದೀನಿ, ಆ ಹುಟ್ಟೋ ಸಮಯಕ್ಕೆ ಬೆಲೆ ಕೊಡಿ. ಈಗ ಗ್ರಾಣ ಕುಟ್ಬಿಟ್ರೆ ನೋಡಿ, ದೇವರು ಕೊಡೋಂಥ ಟೈಮ್ ಇದೆ ನೋಡಿ, ಅದು ಎಲ್ಲ ಟೈಮ್ ಒಳ್ಳೇದೆ. ಅಯ್ಯೋ ಗ್ರಹಣ ಕೊಟ್ಬಿಟ್ಟಿದ್ಯಾ, ಅಯ್ಯೋ ಅಮಾವಾಸ್ಯೆ ಕೊಟ್ಬಿಟ್ಟಿದೆ ಅಂತ ಹೇಳಕ್ ಹೋಗ್ಬೇಡಿ. ಗ್ರಹಣ ಕೊಟ್ಟಿದ್ರು ದೇವರೇ ಕೊಟ್ಟಿರೋದು, ಅಮಾವಾಸ್ಯೆ ಕೊಟ್ಟಿದ್ರು ದೇವರೇ ಕೊಟ್ಟಿರೋದು, ಶುಕ್ರವಾರ ಹುಟ್ಟಿದ್ರು ದೇವರೇ ಕೊಟ್ಟಿರೋದು. ಅಯ್ಯೋ ಇಂಥ ದಿನ ಹುಟ್ಟುಬಿಟ್ನ ಆ ಪದ್ಧತಿ ಮಾಡಿ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಅದೆಲ್ಲ ಮಂತ್ರವಾದಿಗಳು ಮಾಡೋಂಥ ಮೋಸ. ಹಲೋ, ಯಾರು ಗೊತ್ತಾ? ಮಂತ್ರವಾದಿಗಳು ಮಾಡೋಂಥ ಮೋಸ ಇದು. ದಮ್ಮ ಹೇಳ್ತೀನಿ, ನಿಮ್ಮ ಮಗು ಯಾವ ಗಳಿಗೆಲ್ಲಾದ್ರೂ ಹುಟ್ರಿ, ಅದು ಕೊಟ್ಟಿರೋದು ದೇವ್ರು ಕಣ್ರಿ. ಇವತ್ತು ಮಕ್ಕಳು ಇಲ್ಲದ್ರೆ ಸಾಯ್ತಾ ಇದ್ದಾರೆ. ಮಕ್ಕಳು ಇರೋರ್ಗೊಂದು ದೊಡ್ಡ ರೋಗ, ನನ್ನ ಮಗು ಈ ಟೈಮ್ ಹುಟ್ಟಿಲ್ಲ ಅಂತ. ಮಕ್ಕಳು ಇಲ್ಲದ್ರೆ ಸಾಯ್ತಾ ಇದ್ದಾರೆ. ಅಯ್ಯೋ ಯಾವ ಗಳಿಗೆಲ್ಲಾದ್ರೂ ಹುಟ್ಲಿ, ನನಗೊಂದು ಮಗು ಆಗಲಿ ಅಂತ ಕಣ್ಣೀರು ಹಾಕ್ತಾ ಇರೋರು. ಈ ಮಕ್ಕಳು ಕೊಟ್ಟವ್ರಿಗೆ ಇದೊಂಥರ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ನಿಮ್ಮ ಮೂಢನಂಬಿಕೆಗಳಿಗೆ ದಯವಿಟ್ಟು ಅವಕಾಶ ಕೊಡಬೇಡಿ. ಸೋಮವಾರ, ಶುಕ್ರವಾರ ಅದೆಲ್ಲ ನಮಗೆ ಒಂದು ಟೈಮಿಂಗ್ಸ್ ಇರಲಿ ಅಂತ ನಮಗೆ ಮಾಡಿದ್ರೆ ಹೊರತು ಅದರಲ್ಲಿ ಶಾಸ್ತ್ರ ಸಂಪ್ರದಾಯ ಇಲ್ಲ. ಈಗ ಮದುವೆನ ಒಳ್ಳೆ ಜಾತಕ ನೋಡಿ ಮಾಡ್ತಾರೆ. ಅವ್ರ ಗಂಡ ಹೆಂಡ್ತಿ ಬೇರೆ ಬೇರೆ ಆಗಿಲ್ವಾ?
ಅದೇ ಮದುವೆ ಮಾಡಿದ್ರೆ ಓಡೋಗಿರೋರು ಎಷ್ಟೋ ಜನ ಇದ್ದಾರೆ. ಅವ್ರು ಎಷ್ಟು ಚೆನ್ನಾಗಿದ್ದಾರೆ. ಅವ್ರ ಜಾತಕ ನೋಡಿದ್ರ ತಮ್ಮ ಏನು ಹೇಳ್ತಾನೆ ಕಣ್ರವ, ಶಾಸ್ತ್ರ ಶುದ್ಧ ಅಂತಲ್ಲ ಸುಳ್ಳು. ನನ್ನ ಮಗಳ ಮದುವೆನ ಬೇಕು ಅಂತಲೇ ಮಂಗಳವಾರ ಮಾಡಿದ್ದು. ನನ್ನ ಮನೆ ಪಶ್ಚಿಮ ದಿಕ್ಕಲ್ಲಿರೋದು. ಎಲ್ಲರೂ ಹೇಳಿದ್ರು ಮುಳುಗೋ ಬಾಗಿಲು. ಯಾರು ಮುಳುಗೋ ಬಾಗಿಲು? 7 ಮುಳುಗೋದು, ನಾನಲ್ಲ. ಮುಳುಗೋ ಬಾಗಿಲಲ್ಲೇ ಮನೆ ಮಾಡಿದ್ದೀವಿ. ಯಾಕೆಂದರೆ ಶಾಸ್ತ್ರ 100ಕ್ಕೆ 100 ಭಾಗ ಸುಳ್ಳು ಕಣ್ರಿ. ಮೂಢನಂಬಿಕೆಗಳ ಶಾಸ್ತ್ರದಿಂದ ಇವತ್ತು ಜನಗಳ ಕೈಯಿಂದ ಮಂತ್ರವಾದಿಗಳು ದುಡ್ಡು ಮಾಡ್ತಾ ಇದ್ದಾರೆ. ಸರಿನಾ? ಎಲ್ಲದಕ್ಕೊಂದು ಟೈಮ್ ಇದೆ ಕಣ್ರಿ. ಗೊತ್ತಾಯ್ತು? ದೇವ್ರ ವಾಕ್ಯ ಬರ್ರಿ ಗೊತ್ತಾ? ಇರ್ಲಿ ಆಕಾಶ ಕೆಳಗಡೆ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ಕೂ ಟೈಮ್ ಇದೆ. ಅಲೋ, ಬೆಳಿಗ್ಗೆ ಎದ್ದಾಗ ನೀವೇನು ಮಾಡ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ? ಬೇಜಾರು ಮಾಡ್ಕೋಬೇಡಿ, ನೀವೇ ಎತ್ತರ ಕೊಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ? ಅದು ಸರಿ, ಅದು ತುಂಬ ಆತ್ಮಿಕತೆ ಕೊಂಡ್ರಿ. ಅದಕ್ಕಿಂತ ಮೊದಲು ನಿಮ್ಮ ಶರೀರಕ್ಕೆ ಏನು ಮಾಡ್ತೀರಾ? ಯೂರಿನ್ ಪಾಸಿಗೆ ಹೋಗ್ತಾರೆ, ಓಕೆ, ಹೌದು, ಒಳ್ಳೆಯದು. ಟಾಯ್ಲೆಟ್ಗೆ ಹೋಗ್ತೀರಾ, ಓಕೆ. ಹಾಂ, ಅಲ್ಲಿಂದ ಏನು ಮಾಡ್ತೀರಾ? ಅಲ್ಲಿ ಉಚ್ಕೊಂಡು ಮುಖ ತೊಳೆದು ಇದ್ರ ಬಗ್ಗೆ ನಾವು ಮಾತು ಬರ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ಬೇಕು? ಇವತ್ತು ಅಲ್ಲಿ ಉಜ್ಬಿಟ್ಟು ಮುಖ ತೊಳಿಬೇಕು ತಾನೆ. ಇವತ್ತು ಕೆಲವೊಂದು ಹೆಂಗಸರಿದ್ದಾರೆ, ಬೆಳಿಗ್ಗೆ ಎದ್ದು ಅಡಿಗೆ ಗಿಡಿಗೆ ಎಲ್ಲ ಮಾಡಿದ್ರೆ 11 ಗಂಟೆ ಹಿಂಗೆ ಹಾಲು ಬಿತ್ತಾ ಬರ್ತಾರೆ. ಬ್ರಷ್ ಸೇರಿಸಿ ಮಾಡ್ಬಿಡೋದು, ಬ್ರಷ್ ಸೇರಿಸ್ಬಿಡ ಹೋಗ್ಬಿಡ ಹಂಗೆ ಹೊಡಿಬೇಕು ಅವರಿಗೆ. ನಿಜದ ಸುಳ್ಳ? ಟಾಯ್ಲೆಟ್ಗೆ ಹೋಗ್ತಾರೆ, ರಿಸರ್ಚ್ಗೆ ಹೋಗ್ತಾರೆ, ಅಡಿಗೆ ಎಲ್ಲ ಮಾಡಾದ್ಮೇಲೆ ಕೊನೆಗೆ ಬಿಟ್ಕೊಂಡು ಏನಪ್ಪ ಚೆನ್ನಾಗಿದೆ 11 ಗಂಟೆಗೆ ಅಲ್ಲಿಸ್ತಾರೆ ನೋಡಿ. ಅವರಂತ ತಿರುದವ್ರು ಯಾರು ಇಲ್ಲ. ಅಲ್ಲಿವರೆಗೆ ಆ ವಾಸನೆ ಬಾಯಲ್ಲಿ ಇರ್ತಾರಲ್ಲ ಅಂಥವ್ರ ಮನೆ ಹೋಗಿ ಕಾಫಿನೂ ಕುಡಿಬೇಡಿ, ಅವರು ಕೊಳಕೂರು ಅಂತ ಅರ್ಥ. 11 ಗಂಟೆಗೆ ಅಲ್ಲಿ ಉಚ್ಕೊಂಡು ನಿಂತ್ಕೊಂಡು ಮಾತಾಡ್ತಾರೆ ನೋಡಿ, ಅವ್ರು ಕೊಳಕೂರು ಅಂತ ಅರ್ಥ. ನಿಜನಾ? ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಅಲ್ಲು ಉಜ್ಜುತ್ತಾರೋ ಅವರು ಉಜ್ಜಾಗಿದ್ದಾರೆ ಅಂತ. ಇವತ್ತು ನೋಡಿ 11 ಗಂಟೆ ಆದರೂ ಅಲ್ಲು ಉಜ್ಜದೇನವರು ಇದ್ದಾರೆ ಗೊತ್ತಾ? ಯಾಕೋ ಇಷ್ಟೊತ್ತಿಗೆ ಅಲ್ಲು ಉಜ್ಜಿದ್ಯಾ? ಅಯ್ಯೋ, ಗಂಡನ ಕಳಿಸಿದೆ ಡ್ಯೂಟಿಗೆ, ಮಗನ ಕಳಿಸಿದ ಡ್ಯೂಟಿಗೆ, ಅಡಿಗೆಲ್ಲ ಮಾಡಾಯ್ತು. ಆ ಕೊಳತು ಬಾಯಿಲಿ ಮಾಡಿದ್ರೆ ಅಡಿಗೆನ ಪಾಪ ಪುಣ್ಯಾತ್ಮ ತಿಂತ ಇದ್ದಾನೆ, ಅವನೆಂಥ ಪಾಪಾತ್ಮ ಆಗಿರ್ಬೋದು. ಈಗ ಆಕಾಶದ ಕೆಳಗಡೆ ನಡೆಯುವಂಥ ಪ್ರತಿಯೊಂದಕ್ಕೂ ಸಮಯ ಇದೆ ಅಂತ ಸ್ವಾಮಿಯಲ್ಲಿ ಹೇಳಿದ್ದಾರೆ. ಹಾಗಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕಾದ್ರೆ ಕೆಲಸ ಏನು? ಅದನ್ನು ಮಾಡಬೇಕು. ನಾಷ್ಟಕ್ಕೊಂದು ಟೈಮ್ ಇದೆ, ಆ ಟೈಮಲ್ಲಿ ನಾಷ್ಟ ಮಾಡಬೇಕು. ಕಾಫಿ ಕುಡಿಲಿಕ್ಕೊಂದು ಟೈಮ್ ಇದೆ, ಊಟ ಮಾಡೋಕ್ಕೊಂದು ಟೈಮ್ ಇದೆ, ಬಟ್ಟೆ ತೊಳೆಯೋಕ್ಕೊಂದು ಟೈಮ್ ಇದೆ, ಡ್ಯೂಟಿಗೆ ಹೋಗ್ಲಿಕ್ಕೊಂದು ಟೈಮ್ ಇದೆ. ಎಲ್ಲದಕ್ಕೂ ಟೈಮ್ ಕೊಡ್ತೀವಿ, ಆದರೆ ಪ್ರಾರ್ಥನೆ ಮಾಡೋಕ್ಕೆ ಮಾತ್ರ ಟೈಮ್ ಕೊಡೋದಿಲ್ಲ. ನಿಮ್ಮ ಸಮಯನ ಬೆಳಿಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಮುಖ ತೊಳೆದು ಎಲ್ಲ ಆದಮೇಲೆ ಕಾಫಿ ಕುಡಿಯೋರು ಕಾಫಿ ಕುಡ್ಕೊಂಡು ಪ್ರಾರ್ಥನೆಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ಬೆಳಿಗ್ಗೆ ಎದ್ದೇಳುವಾಗ ಫಸ್ಟ್ ದೇವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಎದ್ದೇಳಿ. ಹೆಂಗೆ ಎದ್ದೇಳ್ಬೇಕು ಗೊತ್ತಾ? ದೇವರೇ, ಎಷ್ಟೋ ಜನ ರಾತ್ರಿ ಮಲಗಿದವ್ರು ಸತ್ತೋಗಿದ್ದಾರೆ ಸ್ವಾಮಿ, ನನಗಾದರೂ ಇನ್ನೊಂದರಲ್ಲಿ ದಿವಸ ಕೊಟ್ಟಿದ್ದೆಲ್ಲಪ್ಪ, ಥ್ಯಾಂಕ್ ಯು. ಇನ್ನೊಂದು ದಿವಸ ಕೊಟ್ಟಿದ್ದೆಲ್ಲಪ್ಪ, ಥ್ಯಾಂಕ್ ಯು. ನಿಜ ಅಲ್ವಮ್ಮ? ಬೆಳಿಗ್ಗೆ ಎದ್ದ ತಕ್ಷಣವೇ ಅಯ್ಯೋ ಕೆಲವೊಂದು ಜನ ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ಇಟ್ಕೊಂಡು ಓಡಿರ್ತದೆ ಗೊತ್ತಾ? ಇಲ್ಲ ಪ್ರಿಯರೇ, ದೇವರು ಕೊಟ್ಟಂಥ ಸಮಯನ ಕರೆಕ್ಟಾಗಿ ಟೈಮ್ ಟೇಬಲ್ ಪ್ರಕಾರ ಮಾಡ್ಕೊಬನ್ನಿ. ಬೆಳಿಗ್ಗೆ ಏನು ಕೆಲಸ ಮಾಡಬೇಕು, ಮಧ್ಯಾಹ್ನ ಏನು ಕೆಲಸ ಮಾಡಬೇಕು, ರಾತ್ರಿ ಏನು ಕೆಲಸ ಮಾಡಬೇಕು, ಫ್ರೆಂಡ್ಸ್ಗಳ ಜೊತೆ ಎಷ್ಟು ಕಾಲ ಕಳಿಬೇಕು, ದೇವ್ರ ಜೊತೆ ಎಷ್ಟು ಕಾಲ ಕಳಿಬೇಕು, ನಿಮ್ಮ ಕೆಲಸಕ್ಕಾಗಿ ಎಷ್ಟು ಕಾಲ ಕಳಿಬೇಕು, ಗಂಡನ ಜೊತೆ ಎಷ್ಟು ಕಾಲ ಕಳಿಬೇಕು, ಹೆಂಡತಿ ಜೊತೆ ಎಷ್ಟು ಕಾಲ ಕಳಿಬೇಕು, ಮಕ್ಕಳ ಜೊತೆ ಎಷ್ಟು ಕಾಲ ಕಳಿಬೇಕು. ಜ್ಞಾನ ನಿಮಗಿರಲಿ ಪ್ರಿಯರೇ. ಹಾಲೆಲೂಯಾ. ಅಯ್ಯ ಎಲ್ಲ ಕಳ್ಳರು ಸಿಕ್ಕಾಕೊಳ್ತಿದ್ದಾರೆ. ಅದಕ್ಕೆ ಪ್ರೈಸಿಲ್ಲ. ಹುಟ್ಟೋದಕ್ಕೊಂದು ಸಮಯ, ಸಾಯೋದಕ್ಕೊಂದು ಸಮಯ, ನೆಡೋದಕ್ಕೊಂದು ಸಮಯ. ಇದೆಲ್ಲ ಓದಕ್ಕೆ ಹೋದ್ರೆ ಇವತ್ತಿನ ಟೈಮ್ ಆಗೋದಿಲ್ಲ. ಇದು ಪೂರ್ತಿ ತುಂಬ ಇದೆ. ಅದಕ್ಕೆಲ್ಲ ಒಂದೊಂದು ಅರ್ಥ ಇದೆ. ಹುಟ್ಟೋದಕ್ಕೆ ಸಾಯೋದಕ್ಕೊಂದು ಸಾಯೋ ಸಮಯ ಅಂತ ಕೇಳಿದ್ರಲ್ಲ, ಅಯ್ಯೋ ಸಾಯೋದಕ್ಕೂ ಸಮಯ ಇದೆ ಅಂತ ಕೇಳಿದ್ರಲ್ಲ. ನಾನು ಅದೇ ಹೇಳ್ದಲ್ಲ, ದೇವ್ರು ನಿನಗೆ 80 ವರ್ಷ ಸಾಯಿಸ್ಕೊಡ್ತಾರೆ. ನೀನು ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಅದಂತೆ ಇದಂತೆ ತಿಂದು ಬರಬಾರ್ದು ಕಾಯಿಲೆ ಬಂದು 45 ವರ್ಷ ಸತ್ತರೆ ಅದು ದೇವ್ರ ಸಮಯ ಅಲ್ಲ ಕಣವ, ಇಲ್ವಾ? ಎಲ್ಲದಕ್ಕೂ ದೇವ್ರ ಸಮಯ ಇಟ್ಟಿದ್ದಾರೆ. ಆ ದೇವ್ರ ಸಮಯನ ಬಿಟ್ಟು ಬೇಗ ಹೋದರೆ ಹೋಗ್ಬೋದು, ತೊಂದರೆ ಇಲ್ಲ. ಅಲ್ಲಲ್ಲಿಯ ಏನಪ್ಪ ದೇವ್ರ ನಮಗೆ ಸ್ತೋತ್ರ. ಹಾಗೇನೆ ಸಮಯ, ಕಟ್ಟುವ ಸಮಯ, ಆಳುವ ಸಮಯ, ನಗುವ ಸಮಯ, ಗೋಳಾಡೋ ಸಮಯ, ಕುಣಿದಾಡೋ ಸಮಯ, ಇದೆಲ್ಲ ನೋಡಿ ಬರ್ದಿದೆ. ಕುಣಿದಾಡೋ ಸಮಯ, ನಗೋ ಸಮಯ, ಇದೆಲ್ಲ ಕೊಟ್ಟಿದ್ದಾರೆ ಸ್ವಾಮಿ. ನಗೋ ಟೈಮಲ್ಲಿ ನಗಾಡಿ,
ಸುಮ್ಮನೆ ಅದು ನೆಗಾಡ್ತಾರೆ, ಹುಚ್ಚುರಿದು ಹೇಳ್ತಾರೆ. ಇದು ಪೂರ್ತಿ ನೀವು ಮನೇಲಿ ಓದಬೇಕು. ಬರೋ ವಾರ ಶ್ವೇತಾ ನೀನು ನನಗೆ ಆನ್ಸರ್ ಮಾಡಬೇಕು. ನೀನು ಇದಿಷ್ಟ ಓದ್ಕೋಬೇಕು. ಹುಟ್ಟೋ ಸಮಯ, ಸಾಯೋ ಸಮಯ, ನೆಡೋ ಸಮಯ, ಕೆಟ್ಟದ್ದು ನೆಟ್ಟದ್ದನ್ನು ಕಿತ್ತುಹಾಕೋ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡೋ ಸಮಯ, ಕೆಡವಿ ಬಿಡೋ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡೋ ಸಮಯ, ಕುಣಿದಾಡೋ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸೋ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡೋ ಸಮಯ, ಬಿಸಾಡೋ ಸಮಯ, ಅರಿಯುವ ಸಮಯ, ಒಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡೋ ಸಮಯ, ಪ್ರೀತಿಯ ಸಮಯ, ದೇಶಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನ ಸಮಯ, ಅಂತಂತೂ ಒಂದೊಂದು ಕೆಲಸಕ್ಕೆ ಒಂದೊಂದು ಸಮಯ ಉಂಟು. ಇದನ್ನೆಲ್ಲ ನಾನು ವಿವರಿಸ್ಬೇಕಾದ್ರೆ ಇವತ್ತು ಇಡೀ ಸಾಲೋದಿಲ್ಲ. ಎಲ್ಲದಕ್ಕೊಂದು ಟೈಮ್ ಇದೆ. ನೆಗಾಡೋ ಟೈಮೇ ಒಂದಿದೆ, ಕೋಪ ಮಾಡ್ಕೊಳ್ಳೋ ಟೈಮೇ ಒಂದಿದೆ, ಪ್ರೀತಿ ಮಾಡೋ ಟೈಮೇ ಒಂದಿದೆ, ಅಪ್ಪುಗೆಯ ಟೈಮೇ ಒಂದಿದೆ, ಅಪ್ಪದಿರೋ ಟೈಮ್. ಎಲ್ಲ ವಿಷಯದಲ್ಲೂ ಕೇರ್ಫುಲ್ ಆಗಿರ್ಬಿಟ್ಟಾರೆ. ನಿಮ್ಮ ಸಂಸಾರ ನಿಮ್ಮ ಕೈಯಲ್ಲಿದೆ, ನಿಮ್ಮ ದೇವರು ನಿಮ್ಮ ಕೈಯಲ್ಲಿದೆ. ನಿಮ್ಮ ಕುಟುಂಬದ ಒಳಗಡೆ ದೇವರ ರಾಜ್ಯ ಕಾಣಬೇಕಾದ್ರೆ ಇದಿಷ್ಟನ್ನ ಮಾಡಿ. ಇದನ್ನೆಲ್ಲ ನಾವು ವಿವರಿಸೋಕ್ಕಾಗೋದಿಲ್ಲ. ಅಲ್ಲಲ್ಲಿಯ ಹಾಗಾದರೆ ಸಮಯದ ಬಗ್ಗೆ ಭಾಳ ಕೇರ್ಫುಲ್ ಆಗಿದೆ. ಪ್ರೈಸ್ ಲಾರ್ಡ್. ಅಲ್ಲಲ್ಲಿಯ ಅಲ್ಲಲ್ಲಿಯ ಅಲ್ಲಲ್ಲಿಯ. ಮತ್ತು ಇನ್ನೊಂದು, ಕೆಲವೊಂದು ಜನಕ್ಕೆ ದೇವರು ಸಮಯ ಕೊಡ್ತಾರೆ. ಯಾವ ಥರ ಗೊತ್ತಾ? ಬರೀ ದೇವ್ರನ್ನ ಬೇಡೋದಕ್ಕೆ ಭಿಕ್ಷೆಗಾರರ ಥರ ಬೇಡೋದು. ಕೊಡಿ ಕೊಡಿ, ಕೊಡು ಕೊಡು, ಕೊಡು ಕೊಡು. ನೀವು ಹಂಗೆ ಕೇಳೋಕೆ ಹೋಗ್ಬೇಡ್ರಿ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಹೊಸಬ್ರು ನನಗೆ ಮಾತಾಡಬೇಕಾದ್ರೆ, ನಿಮ್ಮ ಮಗಳು ಪಕ್ಕದ ಮನೆಗೆ ಹೋಗಿರ್ತಾಳೆ, ಅವಳಿಗೊಂದು ಜಾಂಗೀರ್ ಬೇಕು. ಮಂದಿ ಅವ್ರ ಮನೆ ಜಾಂಗೀರ್ ಕಾಣ್ತದೆ, ಅವಳಿಗೆ ಡೈರೆಕ್ಟಾಗಿ ಕೈ ಹಾಕೋಕ್ಕಾಗುತ್ತಾ? ಅವಳು ಏನು ಮಾಡಬೇಕು? ಆಂಟಿ ನನಗೆ ಆ ಜಾಂಗೀರ್ ಸ್ವಲ್ಪ ಕೊಡಿ ಅಂತ ಕೇಳಬೇಕು. ಅದೇ ನಿಮ್ಮ ಅವಳು ಅಪ್ಪನ ಮನೆಗೆ ಬಂದಮೇಲೆ ಅವಳು ಕೇಳಬೇಕಾ? ಕೇಳಬೇಕಾಗಿಲ್ಲ. ಅದು ಅವಳು ಮನೆ. ಯಾರ ಮನೆ? ಅದು ಅವಳು ಮನೆ. ಅರ್ಥ ಆಗ್ತಿದೆಯಾ? ಅವಳು ಮನೇಲಿ ಕೇಳಬೇಕಾಗಿಲ್ಲ. ಅವಳು ಏನು ಮಾಡೋ ಗೊತ್ತಾ? ಜಾಂಗೀರಿ ಚೀಲ ಮಾಡಿದ, ಮಮ್ಮಿ ನಾವು ಒಂದು 2 ತಗೊಳ್ತೀನಿ, ಆರಾಮಾಗಿ ತಗೋಬೋದು. ನೀವು ಕೊಡೋದಿಲ್ಲ ಅಂತೇಳಿ ಅವಳು ಕಿತ್ಕೊಂಡು ತಿಂತಾಳೆ. ಯಾಕೆ? ನನ್ನ ಅಪ್ಪನ ಮನೆ, ನನ್ನ ಅಮ್ಮನ ಮನೆ ಅಂತೇಳಿ. ನಿಜ ಅಲ್ಲ? ಹಾಗೇನೆ ದೇವ್ರನ್ನ ಕೇಳುವಾಗ ಭಿಕ್ಷೆಗಾರರ ಥರ ಕೇಳಬೇಡಿ ಕಣ್ರಿ. ಅವ್ರು ಕೊಟ್ಟೇ ಕೊಡ್ತಾರೆ ಕಣ್ರಿ. ಇವತ್ತೇನು ಗೊತ್ತಾ? ನಂದು ಆಸ್ತಿ ಆಗ್ಬಿಡ್ಬೇಕು, ನನ್ನ ಗದ್ದೆ ಆಗ್ಬಿಡ್ಬೇಕು, ನನ್ನ ಮಗನಿಗೆ ಹೆಣ್ಣು ಸಿಗಬೇಕು, ಗಂಡು ಸಿಗಬೇಕು, ಬರೀ ಇದನ್ನೇ ಕೇಳ್ಕೋಬೇಡಿ. ದೇವ್ರನ್ನ ಕೇಳುವಂಥ ರೀತಿಯಲ್ಲಿ ಕೇಳಿ. ಅಪ್ಪ ನನ್ನ ಮಗನಿಗೆ ಮದುವೆ ಮಾಡಿಸ್ತಾ ಇದ್ದೀನಿ, ಒಳ್ಳೆ ಗಂಡು ಸಿಕ್ಕಲಿ, ಸ್ತೋತ್ರ. ಕೇಳಿ. ಕೇಳ್ತಾ 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 ದೇವರೇ ಹಿಂಗೆ ಮಾಡಬೇಡಿ. ಸುಮಾರು ಜನ ಹೋಗೋದಿಲ್ಲ ಗೊತ್ತಾ? ದೇವರೇ ನನಗೆ ಒಳ್ಳೇದು ಮಾಡೋದು ಕೇಳೋದಕ್ಕಿಂತ ನನಗೆ ಅದು ಕೊಡು ಇದು ಕೊಡು ಅಂತಲೇ ಕೇಳ್ತಾರೆ. ನಿಮ್ಮ ಟೈಮನ್ನ ದೇವ್ರ ಜೊತೆ ಭಿಕ್ಷೆ ಬೇಡೋದಕ್ಕಿಂತ ದೇವ್ರನ್ನ ಪ್ರಾರ್ಥನೆ ಮಾಡಿ. ಉದಾಹರಣೆ ತೆಗಿಲಿಕ್ಕೆ ಹೋದರೆ ನಾವು ಮಾತಾಡ್ತೀನಿ. ನಿಮ್ಮ ಮಗು ಚೆನ್ನಾಗಿ ಬೆಳೀತಾ ಬಂದರೆ ಅದಕ್ಕಿರೋ ಸೌಕರ್ಯಗಳೆಲ್ಲ ನೀವು ಮಾಡ್ತೀರಾ ಇಲ್ವ? ಓದಲಿಕ್ಕಿರೋದು, ಪೆನ್ನು, ಪೆನ್ಸಿಲು, ಎರೇಸರ್ ಪ್ರತಿಯೊಂದು ಮಾಡ್ತೀರಾ ಇಲ್ವಾ? ಮಾತಾಡಬೇಕು, ಮಾಡ್ತಿರ್ತಾನೆ. ಯಾಕೆ? ನಿಮ್ಮ ಮಗಳು ಚೆನ್ನಾಗಿ ಓದ್ತಾರೆ. ದಡ್ಡಿ ಆದಾಗ ಏನು ಮಾಡ್ತೀರಿ? ನೀವು ಮಾಡಿದ್ರೆ ಕಡಿಮೆ ಮಾಡ್ಬಿಡ್ತೀರ. ಹಾಗೆಯೇ ದೇವರಿಗೆ ಗೊತ್ತಿರುತ್ತೆ ನಿಮಗೆ ಏನೇನು ಕೊಡಬೇಕು ಅಂತ ಗೊತ್ತಿದೆ. ಅದರ ಬದಲಿಗೆ ನೀವು ಈಗ ತಂದೆ ತಾಯಿಗಳ ಪ್ರೀತಿ ಜಾಸ್ತಿ ಆದಷ್ಟು ಮಕ್ಕಳಿಗೆ ನಾವು ಒಳ್ಳೊಳ್ಳೆ ಬಟ್ಟೆ ತರ್ತೀವಿ. ನಿಜ ಅಲ್ಲ? ತಂದೆ ತಾಯಿಗಳ ಪ್ರೀತಿ ಕಡಿಮೆ ಮಕ್ಕಳು ಮಾಡಿಕೊಂಡ್ರೆ ನಾವು ಮಕ್ಕಳ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಹಾಗೇನೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯರೇ, ದೇವ್ರನ್ನ ಬರೀ ಕೇಳೋದ್ರಲ್ಲೇ ಕಾಲ ಕಡಿಬೇಡಿ. ಅಪ್ಪ ನೀನು ಎಷ್ಟು ಒಳ್ಳೆಯವನು, ಅಪ್ಪ ನನಗೆ ಒಂದು ದಿವಸ ಆಯಸ್ಸು ಕೊಟ್ಟಿದ್ದೆ, ಅಪ್ಪ ನನಗೆ ಅನ್ನ ಕೊಟ್ಟಿದ್ದೆ, ಅಪ್ಪ ನನಗೆ ಊಟ ಕೊಟ್ಟಿದ್ದೆ, ಅಪ್ಪ ನಾನು ನಡಿಲಿಕ್ಕೆ ಶಕ್ತಿ ಕೊಟ್ಟಿದ್ದೆ. ಇವತ್ತು ನಡಿಲಿಕ್ಕಾಗದೆ ಎಷ್ಟು ಜನ ಚಿಕ್ಕ ಮಕ್ಕಳು ನಡಿಲಿಕ್ಕಾಗದೆ ಒದ್ದಾಡ್ತಾರೆ ಗೊತ್ತಾ? ದೊಡ್ಡವರು ಬಿಡಿ, ವಯಸ್ಸಾದವರು ಬಿಡಿ. ಮತ್ತಾಯ 6:8 ಓದಪ್ಪ. ಮತ್ತಾಯ 6:8. ಮಗಳ ನೀನು ನೋಡಿಸ್ತಾ ಇರ್ಬೇಕು ಮಗಳ. ಯಾರು? ಶ್ವೇತಾ. ಬರೋರು ನೋಡಿಸ್ತಾ ಇರ್ಬೇಕು ನೀನು. ಮತ್ತಾಯ 6:8 ಓದಪ್ಪ. ಓದಪ್ಪ. ಓದಿ. ಮತ್ತಾಯ 6:8. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂದು ಆತನಿಗೆ ತಿಳಿದಿದೆ. ಆದ್ದರಿಂದ ನೀವು ಹೇಗೆ ಪ್ರಾರ್ಥನೆ ಮಾಡತಕ್ಕದ್ದು. ಸರಿ. ಆದ್ದರಿಂದ ನೀವು ಅವರ ಹಾಗೆ ಆಗಬೇಡಿ ಅಂದರೆ ಲೋಕದವರು ಬರೀ ನನಗೆ ಅದಾದರೆ ಇದಾದರೆ ನಾನು ಆ ಥರ ಅರ್ಕೆ ಹೋಗ್ತೀನಿ, ಈ ಥರ ಅರ್ಕೆ ಹೋಗ್ತೀನಿ. ನಮ್ಮ ದೇವರಿಗೆ ನೀವು ಲಂಚ ಕೊಡೋಕ್ಕೆ ಬರಬೇಡಿ. ನೀವು ಕಾಣಿಕೆ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಇಷ್ಟೇ ಕೊಡಬೇಕು ಅಂತ ನಿಘಂಟಿಲ್ಲ, ಇಷ್ಟೇ ಮಾಡಬೇಕು ಅಂತ ನಿಘಂಟಿಲ್ಲ. ಇವತ್ತು ಎಷ್ಟೋ ಮನೆ ಗೃಹ ಪ್ರವೇಶ ಮಾಡಿ ಬಂದಿದ್ದೀನಿ. ಬರೀ 500 ರೂಪಾಯಿ ಕೊಟ್ಟಿರೋ ಮನೆಯಲ್ಲಿದೆ, 1,000 ಕೊಟ್ಟಿರೋ ಮನೆ ಇದೆ. ಅದೇ ಲೋಕದಲ್ಲಿ ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೆ ಅರ್ಚಕರಿಗೆ ನೀವು ಕಡಿಮೆ 5,000 ರಿಂದ 10,000 ಕೊಡಲೇಬೇಕು. ಒಂದು ಪೂಜೆ ಮಾಡಿಸ್ಬೇಕಾದ್ರೆ ಅಷ್ಟು ಕೊಡಲೇಬೇಕು. ಇವತ್ತು ನಮ್ಮಲ್ಲಿ ದುಡ್ಡಿನಲ್ಲಿ ದೇವ್ರನ್ನ ಅಳಿಯೋಕ್ಕೆ ಹೋಗ್ಬಾರ್ದು. ಸ್ವಾಮಿ ಹೇಳ್ತಾರೆ ನೀವು ಅವರ ಹಾಗೆ ಆಗಬೇಡಿ.
ನಾನು ಅದು ಕೊಡ್ತೀನಿ ಸ್ವಾಮಿ. ನಾನು ಸ್ವಾಮಿ ನನಗೆ ಈ ವ್ಯವಹಾರ ಆಗ್ಬಿಟ್ರೆ ನಾನು ಇಂಥದ್ರ ಮಾಡಿಸ್ಬಿಡ್ತೀನಿ, ಇಂಥದ್ರ ಮಾಡಿಸ್ಬಿಡ್ತೀನಿ. ಏನಮ್ಮ ನಿಮ್ಮ ದುಡ್ಡಲ್ಲಿ ದೇವ್ರು ಇರೋದು? ನೀವು ಕೊಟ್ಟರೆ ಮಾತ್ರ ದೇವ್ರ ಉದ್ಧಾರ ಆಗೋದು? ಇಲ್ಲ ಕಣಮ್ಮ, ಅದ್ರ ಬದಲಿಗೆ ಅಪ್ಪ ನನಗೆ ಇದು ಬೇಕು ಅಂತ ಕೇಳ್ರಪ್ಪ. ಈಗ ನಿಮ್ಮ ಮಗಳು ಅಮ್ಮ 2 ರೊಟ್ಟಿ ಕೊಟ್ಟರೆ ನಾನು ನಿನಗೆ ಒಂದು 10 ರೂಪಾಯಿ ಕೊಡ್ತೀನಿ ಅಂತ ಕೇಳ್ತಾಳ? ದೇವ್ರಿಗೆ ಯಾವ ಟೈಮಲ್ಲಿ ಕೊಡಬೇಕೋ ಗೊತ್ತಿದೆ. ಸ್ವಾಮಿ ಹೇಳ್ತಾರೆ, ಆದರೆ ನೀವು ಅವರ ಹಾಗೆ ಆಗಬೇಡ್ರಿ, ನಿಮ್ಮ ತಂದೆಯನ್ನು ಬೇಡಿಕೊಳ್ಳೋದಕ್ಕಿಂತ ಮೊದಲೇ ನಿಮಗೆ ಏನು ಅಗತ್ಯವೆಂಬುದು ಗೊತ್ತಿದೆ. ನಿಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕಂತ ಗೊತ್ತಿದೆಮ್ಮ, ಯಾವ ಟೈಮಲ್ಲಿ ಏನು ಕೊಡಬೇಕಂತ ಗೊತ್ತಿದೆ. ನಾನು ನಿಮಗೆ ಇನ್ನೊಂದು ಸಾಕ್ಷಿ ಹೇಳ್ತೀನಿ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಿಮ್ಮ ಮಗು ಇಷ್ಟ ಹತ್ರ ಆಗುವಾಗ ನೀವು ತುಂಡು ಲಂಗ ಹಾಕ್ತೀರಾ, ತುಂಡು ಗೌನ್ ಹಾಕ್ತೀರಾ, ನಿಜವಲ್ಲ? ಬರೀ ಮೈಲೂ ಓಡಾಡ್ತದೆ ಮಗು. ಅದೇ ಸ್ವಲ್ಪ ವಯಸ್ಸಿಗೆ ಬಂದಮೇಲೆ ನೀವು ಹಂಗೆ ಡ್ರೆಸ್ ಹಾಕ್ಸ್ತೀರಾ? ಯಾಕೆ? ಯಾಕೆ? ಜೋರಾಗಿ ಹೇಳು. ಮಾನ ಮರ್ಯಾದೆ ಹೋಗ್ತದೆ ಅಂತೇಳಿ ಒಂದು ತಾಯಿಗೆ ಗೊತ್ತಿರಬೇಕಾದ್ರೆ, ಎತ್ತಿರುವಂಥ ತಾಯಿಗೆ ಮಾನ ಮರ್ಯಾದೆ ಬಗ್ಗೆ ಗೊತ್ತಿರಬೇಕಾದ್ರೆ, ಹುಟ್ಟಿಸಿರೋ ತಂದೆ ತಾಯಿಗಳಿಗೆ ನನ್ನ ಮಕ್ಕಳದು ಮಾನ ಮರ್ಯಾದೆ ಹೋಗ್ತದೆ ನಿಮಗೆ ಹುಟ್ಟಿಸಿರೋರು ನೀವು, ಜೊತೆಯಲ್ಲಿ ನೀವು ಇರೋದಿಲ್ಲ. ಇವತ್ತಿದ್ದು ನಾಳೆ ಸತ್ತೋಗ್ತೀರಾ, ನಿಮ್ಮ ಮಗಳನ್ನ ಬಿಟ್ಟು ನೀವು ಹೋಗ್ತೀರಾ. ನಿಮಗೆ ಅಷ್ಟು ಆಸೆ ಇರ್ಬೇಕಾದ್ರೆ ಈ ಮಗುನ ನಿಮ್ಮ ಹೊಟ್ಟೆ ಒಳಗಡೆ ಸೃಷ್ಟಿ ಮಾಡೋ ದೇವ್ರಿಗೆ ಎಷ್ಟು ಆಸೆ ಇರ್ಬೇಕನ್ರಿ? ಇದು ಲೆಕ್ಕಕ್ಕೆ ಅರ್ಥ ಆಗ್ತಾಯಿದೆಯಾ? ಅರ್ಥ ಆಗ್ತಿದೆಯಾ? ಹುಟ್ಟಿಸಿರೋಂಥ ನಮಗೆ ನಮ್ಮ ಮಕ್ಕಳ ಮೇಲೆ ಅಷ್ಟು ಆಸೆ ಇರ್ಬೇಕಾದ್ರೆ, ನಾವು ಇವತ್ತಿರ್ತೀವಿ ನಾಳೆ ಸತ್ತೇ ಸಾಯ್ತೀವಿ, ಮಕ್ಕಳನ್ನ ಬಿಟ್ಟು ಹೋಗಲೇಬೇಕು. 50 ವರ್ಷ 60 ವರ್ಷ ಆದಮೇಲೆ ಅದು ಬಿಟ್ಟು ಹೋಗಲೇಬೇಕು. ಇವತ್ತು ಇದ್ದು ನಾಳೆ ಬಿಟ್ಟೋಗ ನಮಗೆ ನಮ್ಮ ಮಕ್ಕಳ ಮೇಲೆ ಅಷ್ಟು ಆಸೆ ಇರ್ಬೇಕಾದ್ರೆ ಆ ಮಗುನ ಸೃಷ್ಟಿ ಮಾಡೋ ದೇವರಿಗೆ ಎಷ್ಟು ಆಸೆ ಇರ್ಬೇಕು? ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಆ ದೇವರು ಇವತ್ತು ಮಕ್ಕಳಿಲ್ಲದೇ ಮಕ್ಕಳು ಬೇಕು ಅಂತ ಎಷ್ಟು ಜನ ಮಾತಾಡ್ತಾರಮ್ಮ. ಅದು ದೇವ್ರು ಕೊಡೋದಕ್ಕೆ ತಾನೇ ಮಗು ಆಗೋದು. ದೇವರು ಕೊಡಲಿಲ್ಲ ಅಂದರೆ ಮಗು ಆಗುತ್ತಾ? ಅರ್ಥ ಮಾಡ್ಕೊಳ್ಳಿ. ದೇವರಿಗೆ ಕೊಡ್ಲಿಕ್ಕೆ ಗೊತ್ತಿದೆ ಯಾವ ಟೈಮಲ್ಲಿ ಏನು ಕೊಡಬೇಕಂತೆ. ನೀವು ಭಿಕ್ಷೆಗಾರರು ಆಗೋದಕ್ಕಿಂತ ಅಪ್ಪ ಥ್ಯಾಂಕ್ ಯು ಅಪ್ಪ ತುಂಬ ಥ್ಯಾಂಕ್ಸ್ ಅಪ್ಪ ನೀನು ಎಷ್ಟು ಒಳ್ಳೆಯದಪ್ಪ, ಯೇಸುವೆ ನೀನು ನನಗೋಸ್ಕರ ಸತ್ಯಪ್ಪ, ಯೇಸುವೆ ನಾನು ಪಾಪದಲ್ಲಿದ್ದೆ ಸ್ವಾಮಿ, ನಾನು ನರಕಕ್ಕೆ ಹೋಗ್ಬೇಕಾದ್ರೆ ಜಾಗದಲ್ಲಿ ನೀನು ನನ್ನ ಪಾಪನ ಹೊತ್ಕೊಂಡು ಸಿಲುಬೆಯಲ್ಲಿ ಸತ್ತು 3ನೇ ದಿವಸ ಎದ್ದು ಬಂದು ದೇವರಾಗಿ ತೋರಿಸಿದೆಪ್ಪ, ನನಗೆ ರಕ್ಷಕನಾಗಿದ್ಯಾ, ಒಡೆಯನಾಗಿದ್ಯಾ, ಬಾಯಿ ಬಿಟ್ಟು ಹೇಳ್ಬೋದು ತಾನೆ. ಇವತ್ತು ಯೇಸು ಸ್ವಾಮಿಗೆ ಒಂದೇನು ಗೊತ್ತಮ್ಮ, ಸಿಲುಬೆಗೆ ಹಾಕಿದ್ರು ಅಂತಲ್ಲಮ್ಮ. ಯಾಕೆ ಸಿಲುಬೆಗೆ ಹಾಕಿದ್ರು ಗೊತ್ತಾ? ನನ್ನ ಪಾಪ ನಿನ್ನ ಪಾಪ ಪ್ರತಿಯೊಬ್ಬರು ಕೂಡ ಪಾಪ ಮಾಡೋದೇ ಇಲ್ಲ. ಲೋಕದಲ್ಲಿ ಪ್ರತಿಯೊಬ್ಬರು ಪಾಪ ಮಾಡಿದ್ದಾರೆ. ಈ ಪಾಪದಿಂದ ಏನಾಯಿತು, ಜನ ದೇವ್ರನ್ನ ಕಳ್ಕೊಂಡು ದೂರ ಆಗ್ಬಿಟ್ರು ದೇವರಿಂದ. ಆವಾಗ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಬಡತನ ಬರೋಕ್ಕೆ ಸ್ಟಾರ್ಟ್ ಆಯಿತು, ಬಂಧನಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು, ಜನಗಳ ಸಾವು ನೋವುಗಳು ಜಾಸ್ತಿ ಆಯಿತು. ಇದೆಲ್ಲ ಕಂಡಾಗ ಯೇಸು ಸ್ವಾಮಿ ಬೇಜಾರಾಗಾಯಿತು. ಅಯ್ಯೋ ಈ ಪಾಪದಿಂದ ಇಷ್ಟೆಲ್ಲ ಪರಿಸ್ಥಿತಿ ಆಗ್ತದೆ, ಇವ್ರ ಪಾಪನ ನಾನೇ ಹೊತ್ಕೊಳ್ತೀನಿ ಹೇಳಿ ಅವರು ಭೂಮಿ ಮೇಲೆ ಮನುಷ್ಯರಾಗಿ ಬಂದು ಮನುಷ್ಯರ ಪಾಪನೆಲ್ಲ ಹೊತ್ಕೊಂಡಾಗ ಅವ್ರಿಗೆ ಏನಾಯಿತು, ಶಿಕ್ಷೆ ಆಗಲೇಬೇಕು. ನಿನ್ನ ಪಾಪನ ನಾನು ಒಪ್ಕೊಂಡ್ಮೇಲೆ ನಾನೇನಾಗಿರ್ತೀನಿ, ಪಾಪಿಯಾಗಿರ್ತೀನಿ. ನಿಮ್ಮ ಪಾಪನ ನಾನು ಒಪ್ಕೊಂಡ್ಮೇಲೆ ನಾನು ಪಾಪಿ ಆಗ್ತೀನಿ. ನಿಜಲ್ವಾ? ಈಗ ನೀವೊಂದು ಕೊಲೆ ಮಾಡ್ತೀರಮ್ಮ, ಪೊಲೀಸರು ಬಂದಾಗ ನಾನು ಸರ್ ಮಾಡಿದ್ರೆ ಯಾರು ಹಿಡ್ಕೊಂಡು ಹೋಗ್ತಾರೆ? ನನ್ನ ಹಿಡ್ಕೊಂಡು ಹೋಗ್ತಾರೆ. ನೀವು ಮಾಡೋ ತಪ್ಪು ಶಿಕ್ಷೆ ಆಗ್ತಿರ್ದಾರಿಗೆ ನನಗೆ. ಹಂಗೇನೆ ನಿನ್ನ ಪಾಪನ ಅವ್ರು ಹೊತ್ಕೊಂಡಿದ್ದಕ್ಕೆ ಅವ್ರು ಸಿಲುಬೆಯಲ್ಲಿ ಸತ್ತರು. ಸತ್ತ ಮೇಲೆ ಅವರು 3ನೇ ದಿವಸ ಎದ್ದು ಬಂದ್ಬಿಟ್ರು. ಎದ್ದು ಬಂದಾಗ ಯಾರು ಮೊಳೆ ಹೊಡೆದ್ರು ಅವರಿಗೆ ಕಂಡ್ರು. ಫಸ್ಟ್ ಯಾರು ಬೇಡದ್ರ ಮಾತಾಡಿದ್ರು ಅವರಿಗೆ ಕಂಡ್ರು. ಅಲ್ಲಿಂದ ದೇವರು ತನ್ನ ಅದ್ಭುತಗಳನ್ನ ತೋರ್ಸಕ್ಕೆ ಬಂದರು. ದೆವ್ವ ಬಿಡಿಸೋದು, ರೋಗಿಗಳ ಗುಣ ಆಗೋದು ಎಲ್ಲ ಮಾಡ್ತಾ ನಾನು ದೇವರಿಂದ 40 ದಿವಸ ಅವ್ರು ಸತ್ತು ಎದ್ದು ಬಂದ ಮೇಲೆ ಭೂಮಿ ಮೇಲೆ ಇದ್ರು. 40 ದಿವಸ ಕಳೆದ ಮೇಲೆ ಅವರು ಎಲ್ಲ ಜನಗಳ ಎದುರುಗಡೆನೇ ಸ್ವರ್ಗಕ್ಕೆ ಹೋದ್ರು. ಅವ್ರು ಹಂಗೇನೆ ಹಾರ್ಕೊಂಡು ಮೇಲ್ಗಡೆ ಹೋಗಿರೋದು ಕೂಡ ಜನ ಕಂಡಿದ್ದಾರೆ. ಇವತ್ತು ಯೇಸು ಸ್ವಾಮಿ ಹುಟ್ಟಿರೋ ಜಾಗ ಇದೆ, ಯೇಸು ಸ್ವಾಮಿ ಸತ್ತಿರೋ ಜಾಗ ಇದೆ, ಯೇಸು ಸ್ವಾಮಿ ಎದ್ದು ಬಂದಿರೋ ಜಾಗ ಇದೆ. ಅಲ್ಲಲ್ವಾ? ನಮಗೋಸ್ಕರ ದೇವ್ರು ಇಷ್ಟೆಲ್ಲ ಮಾಡಿದಲ್ಲ, ಇಂಥ ದೇವರಿಗೆ ಥ್ಯಾಂಕ್ಸ್ ಹೇಳ್ರಯ್ಯ. ಇವತ್ತಿಂದ ನಾನು ಇವನ್ನ ಮಾತಾಡಲ್ಲ, ಜಾಸ್ತಿ ದೇವ್ರನ್ನ ಬೇಡಕ್ಕೆ ಹೋಗಬೇಡಿ. ಅಪ್ಪ ನಾನು ಇನ್ನು ಕೊಡ್ತೀನಿ ಸ್ತೋತ್ರ. ಈ ಮಗಳು ಮಧ್ಯಾಹ್ನ ಅಮ್ಮ ಊಟ ಕೊಡ್ತಾಳು ಅಂತ ಅಳ್ತಾಳ. ಅವಳಿಗೆ ಗ್ಯಾರಂಟಿ ಗೊತ್ತು ನಮ್ಮಮ್ಮ ಊಟ ಹಾಕ್ತಾರೆ ಅಂತ. ಹಂಗೇನೆ ಕಂಡ್ರೆ ದೇವ್ರ ಮೇಲೆ ಭರವಸೆ ಇರಬೇಕು ನಿಮಗೆ. ಹಂಗೆ ದೇವ್ರು ಕೊಡ್ತಾನೆ ನಂಬಿಕೆ ಇರಬೇಕಂದ್ರೆ. ನಿಜ ಅಲ್ವಾ? ಈ ಮಗಳು ಎಷ್ಟು ಕಣ್ಣಿಗೆ ಹಾಕ್ತಿದ್ರು, ದೇವ್ರು ಕೊಡ್ತಾರೆ ಅಷ್ಟೇ. ಹಾಲೆಲೂಯಾ. ನನಗೆ ನಂಬಿಕೆ ಇದೆ ಕಣಮ್ಮ. ಚಿಕ್ಕ ಸಂಬಳದಲ್ಲಿದ್ದರೂ ಕೂಡ ಇವತ್ತು ವಾರದಲ್ಲಿ 20ರಿಂದ 25 ಜನಕ್ಕೆ ಅನ್ನದಾನ ಮಾಡೋ ಶಕ್ತಿ ಕೊಡ್ತಾರೆ. ನಮ್ಮ ಮನೆ ಓನರ್ನ ಕೇಳೋಡಿ ಬೇಕಿದ್ರೆ ಕೇಳೋಡಿ. ಇದಿಷ್ಟು ಮಾತ್ರ ಅಲ್ಲ, ನಾವು ಇನ್ನೂ ಬೇರೆ ಕಡೆಯೆಲ್ಲ ಹೋಗ್ತೀವಿ, ಅಲ್ಲೂ ಕೂಡ ನಾವು ಊಟ ಕೊಡಲಿಕ್ಕೆ ದೇವರು ಶಕ್ತಿ ಬಲ ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ನನ್ನ ಮನೇಲಿ ಊಟ ಸ್ಟಾಪ್ ಆಗಲಿಲ್ಲ ನಮ್ಮ ಚರ್ಚಲ್ಲಿ, ಗೊತ್ತಾ? ನನಗೆ ದೇವ್ರು ಒಳ್ಳೇದು ಮಾಡಿದ್ದಾರೆ, ನಾ ಮಾಡ್ತಾ ಇದ್ದೀನಮ್ಮ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಿಮ್ಮ ಸಮಯದಲ್ಲಿ ದೇವರು ಕೊಡಲಿಲ್ಲ ಅಂದುಕೊಂಡು ಕೂಡ ಗೊಣಗಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ಕೆಲವು ಸಲ ದೇವರು ಬೇಕು ಅಂತಲೇ ತಡ ಮಾಡ್ತಾರೆ.
ನಾನು ಆಗಲೇ ಹೇಳಿದೆ, ಬಸ್ ಕಾಯೋದು ಭಾಳ ಕೋಪ, ಆಸ್ಪತ್ರೆ ಕ್ಯೂ ನಿಲ್ಲೋದು ಭಾಳ ಕೋಪ, ಸಮಯ ವೇಸ್ಟ್ ಆಗ್ತದೆ, ಅದಕ್ಕೆಲ್ಲ ಸಮಯ ವೇಸ್ಟ್ ಆಗ್ತದೆ ಆಡ್ತೀರಾ. ದೇವರು ಕೂಡ ಸಮಯದವರೆಗೆ ಕಾಯ್ತಾರೆ. 2ನೇ ಪೇತ್ರ ಕೊನೆ ಒಂದು ವಾಕ್ಯ ತಗೊಳ್ಳೋಣ, ಬಾಕಿ ಇರೋದು ಬರೋರ್ದಲ್ಲಿ ಓದೋಣ. 2ನೇ ಪೇತ್ರ 3:8-9. 2ನೇ ಪೇತ್ರ 3:9 ಸಾಕು, 3:9 ಸಾಕು. ಓದಪ್ಪ ಕ್ಲೀನಾಗಿ ಜೋರಾಗಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾರನ್ನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ನೋಡಿ, ಇವತ್ತು ಸುಮಾರು ಜನ ಹೇಳ್ತಾರೆ ಕರ್ತನು ತನ್ನ ವಾಗ್ದಾನ ನೆರವೇರಿಸಿ ತಡ ಮಾಡುತ್ತಾನೆ. ಕೆಲವರು ಅರ್ಥ ಮಾಡಿಕೊಳ್ಳೋ ಪ್ರಕಾರ ಆತನು ತಡ ಮಾಡೋನಲ್ಲ. ಒಂದು ನಿಮಿಷ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಮಾರು ಜನ ಹೇಳ್ತಾರೆ ನಾನು ಏಸು ಹತ್ರ ಹೋಗಿನಿ, ಏನು ಸಿಕ್ಕಿಲ್ಲ ಅಂತ, ಏನಾಗಿಲ್ಲ. ದೇವ್ರು ಯಾಕೆ ಲೇಟ್ ಮಾಡ್ತಿದ್ದೀರ ಗೊತ್ತಾ? ನಿನ್ನ ನಂಬಿಕೆ ಇನ್ನೂ ಸ್ಟ್ರಾಂಗ್ ಆಗಿಲ್ಲ, ನಿನ್ನ ಪ್ರಾರ್ಥನೆ ಇನ್ನೂ ಸ್ಟ್ರಾಂಗ್ ಆಗಿಲ್ಲ. ನಾನು ನಿಮ್ಗೆ ಒಂದೇ ಒಂದು ಮಾತು ಕೇಳ್ತೀನಿ, ಈ ಮಗು ಕೈಗೆ ಪಿಸ್ತೂಲ್ ಕೊಟ್ಟರೆ ಏನಾಗುತ್ತೆ? ಪಿಸ್ತೂಲ್ ಕೊಟ್ಟರೆ ಏನಾಗುತ್ತೆ? ಗ್ಯಾರಂಟಿ ಇನ್ನೊಬ್ರು ಹೊಡಿತದೆ. ಬೇಡ, ಆ ಚೇತನ ಮಗು ಕೈಲಿ ಚಾಕು ಕೊಟ್ಟರೆ ಏನಾಗುತ್ತೆ? ಚುಚ್ಚಿಕೊಳ್ತದೆ, ಇಲ್ಲ ಇನ್ನೊಬ್ರು ಚುಚ್ಚುತ್ತದೆ. ಯಾವ ಟೈಮಲ್ಲಿ ಚಾಕು ಹಿಡಿಬೇಕು? ಅವನು ತಿಳಿಯೊಳಗೆ ಬಂದಾಗ ಅವ್ನು ಚಾಕು ಹಿಡಿಬೇಕು. ಇದು ಈರುಳ್ಳಿ ಕಟ್ ಮಾಡಿದ್ರೆ ಅವನಿಗೆ ಗೊತ್ತಾಗಬೇಕು. ಅಲ್ಲಿವರೆಗೆ ಅವ್ನು ಚುಚ್ಚಿಬಿಡ್ತಾನೆ. ಪಿಸ್ತೂಲ್ ಕೊಟ್ಟರೆ ಏನು ಮಾಡ್ತಾರೆ? ಶೂಟ್ ಮಾಡಿಬಿಡ್ತವೆ. ಅವು ಗೊತ್ತಿರೋದಿಲ್ಲ. ಹಂಗೇನು ನಿನಗೆ ಕೇಳಿದ ತಕ್ಷಣ ಕೊಟ್ಬಿಟ್ರೆ ನಿನಗೆ ಅದು ಅನಾಹುತಾನೆ. ನಿಜ ಅಲ್ವಾ? ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ದೇವರಿಗೆ ಗೊತ್ತಿದೆ. ಶಕುಂತಲನಿಗೆ 18 ವರ್ಷ ಮಕ್ಕಳಾಗಿಲ್ಲ. ದೇವ್ರ ಮಕ್ಕಳು ಕೊಡಲಿಲ್ವಾ? ಗಂಡನಿಗೆ ಎಷ್ಟು ಏಜ್ ಆಗಿದೆ? ಹೆಂಡತಿ ಹೆಂಗಿದ್ದಾಳೆ ಲೆಕ್ಕ ಹಾಕಿ. ದೇವ್ರ ಕಾರ್ಯ ಮಾಡಲಿಲ್ವಾ? ನಾನು ನಿಮ್ಗೆ ಒಂದು ಹೇಳ್ತೀನಿ ಪ್ರಿಯರೇ, ನಿಮಗೆ ಏನು ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು ದೇವ್ರಿಗೆ ಗೊತ್ತಿದೆ. ಅಲ್ಲಲ್ವಿಯ ಭಿಕ್ಷೆಗಾರರಾಗಬೇಡಿ. ಒಂದು ಮಗು ತಂದೆ ತಾಯಿ ಕೊಡ್ತಾರೆ ನಂಬಿಕೆ ಮೇಲೆ ಅವ್ರು ಹೆಂಗೆ ಜೀವಮಾನ ಮಾಡ್ತಾರೆ. ಈ ಮಗು ಸ್ಕೂಲ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಪೆನ್ಸಿಲ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಊಟದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಾದ್ರು ಓದಿಸ್ತಾರೆ ಅನ್ನೋ ನಂಬಿಕೆ ಅವಳಿಗಿದೆ. ಹುಟ್ಟಿಸಿರೋಂಥ ತಂದೆ ತಾಯಿಗಳು ಇವತ್ತು ಇದ್ದು ನಾಳೆ ಸತ್ತೋಗೋಂಥ ತಂದೆ ತಾಯಿಗಳು ಇಷ್ಟೆಲ್ಲ ಮಾಡಬೇಕಿದ್ರೆ ಆ ಮಗುನ ಸೃಷ್ಟಿ ಮಾಡೋ ದೇವರಿಗೆ ಏನೇನು ಕೊಡಬೇಕಂತ ಗೊತ್ತಿಲ್ವಾ? ದಯವಿಟ್ಟು ದೇವ್ರ ಮುಂದೆ ಭಿಕ್ಷೆಗಾರರಾಗಬೇಡಿ. ದೇವರು ಯಾವತ್ತೂ ಪ್ರೀತಿಸ್ತಾರೆ. ನನ್ನ ದೇವರು ಪ್ರೀತಿಸೋದು ದೇವ್ರ ಕಂಡ್ರೆ, ಅದಕ್ಕೋಸ್ಕರ ತಾನು ಸತ್ತು ನಿಮ್ಮನ್ನು ಬದುಕಿಸಿದ್ರು. ಅಲ್ಲಲ್ಯ. ಹಾಗಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಅಲ್ಲಲ್ಯ. ಮಾತಿ ಅರ್ಥ ಆಯ್ತಾ? ಇನ್ನೂ ಸುಮಾರು ಇದೆ ಸಮಯದ ಬಗ್ಗೆ, ಕೊಡೋಕ್ಕಾಗಲಿಲ್ಲ. ಒಂದೊಂದು ಟೈಮ್ ಇದೆ. ಯಾವ ಟೈಮಲ್ಲಿ ಆಗಬೇಕು ಆ ಟೈಮಲ್ಲೇ ಆಗಬೇಕು. ಮಗು ಹುಟ್ಟೋ ಟೈಮಲ್ಲೇ ಹುಟ್ಟಬೇಕು. ಪ್ರೇಮಂಟ್ ಈಗ ವಿಸಿಲ್ ಹೊಡೆದ್ರು, ಅವಳಲ್ಲ ಕುಕ್ಕರ್ ವಿಸಿಲ್ ಹೊಡೆದು 3 ಸಲ ವಿಸಿಲ್ ಹೊಡಿದೇನೆ ಅವಳೇನು ಇಳಿಸ್ಬಿಟ್ರೆ ಅನ್ನಟಮ್ಮ. ನಿಜ ಅಲ್ವಾ? ಅದು ವಿಸಿಲ್ ಹೊಡಿಲೇಬೇಕಾ? ಹಂಗೇನೆ ಪ್ರತಿಯೊಂದಕ್ಕೂ ಟೈಮ್ ಇದೆ ಕಣಮ್ಮ, ಪ್ರತಿಯೊಂದಕ್ಕೂ ಟೈಮ್ ಇದೆ. ಆ ಟೈಮ್ ಪ್ರಕಾರ ಮಾಡಿ. ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡುವ. ಕಣ್ಣು ಮುಚ್ಚುತ್ತಾರೆ. ಪರಲೋಕದ ತಂದೆ ಪ್ರಭು ಯೇಸು ನಾಮದಲ್ಲಿ ಸ್ವಾಮಿ, ಸಮಯದ ಬಗ್ಗೆ ನಾವು ಇಷ್ಟುವರೆಗೆ ತಿಳ್ಕೊಂಡು ಸ್ವಾಮಿ, ಸಮಯವನ್ನು ನಾವು ಸುಮ್ಮನೆ ಕಳ್ಕೊಂಡು ಪಿಕ್ಚರ್ ನೋಡೋದು, ಮೊಬೈಲ್ ನೋಡೋದು, ಹರಟೆ ಹೊಡೆಯೋದು, ಪಕ್ಕದ ಮನೆ ಜೊತೆ ಮಾತಾಡೋದು, ಈ ಥರ ಎಲ್ಲ ಮಾಡಿ ಸ್ವಾಮಿ ನಾವು ನಿನಗೆ ಸಮಯ ಕೊಡ್ತಾ ಇಲ್ಲ ಸ್ವಾಮಿ, ಸತ್ಯಕ್ಕೆ ಸಮಯ ಕೊಡ್ತಾ ಇಲ್ಲ. ಬರೀ ಕೇವಲ ನಮ್ಮ ಚಿಂತನೆಗಳನ್ನೇ ನಾವು ಮಾಡ್ತಾ ಇದ್ದೀವಿ ಸ್ವಾಮಿ. ಅಪ್ಪ ನಮ್ಮನ್ನು ಆಶೀರ್ವದಿಸು, ನೀ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಸಂಸಾರದಲ್ಲಿ ಸ್ವಾಮಿ ಗಂಡ ದುಡ್ದು ಕಷ್ಟಪಟ್ಟು ಮನೆಗೆ ಬಂದಿರ್ತಾನೆ, ಅವನ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ನಾವು ಸಮಯ ಕೊಡೋದಿಲ್ಲ. ಅವನ ಜೊತೆ ಬಂದ ತಕ್ಷಣ ಕಿರಿಕಿರಿ ಮಾಡೋದು, ಈ ಥರ ಮಾಡಿದಾಗ ಅವನು ದಾರಿ ತಪ್ಪೋದ ಸಾಧ್ಯತೆ ಇರ್ತದೆ. ಗಂಡಸರು ಕೂಡ ಕೆಲಸ ಮಾಡಿ ಬಂದಾಗ ತನ್ನ ಹೆಂಡತಿಯನ್ನು ಪ್ರೀತಿ ಮಾಡ್ದೇ ಆ ಫ್ಯಾಕ್ಟ್ರಿ ಕೆಲಸ ಟೆನ್ಷನ್ಗಳು ಹಾಕಿದಾಗ ಹೆಂಡತಿ ಹಾಳಾಗುವಂಥ ಸಾಧ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಪ್ಪ. ಮಕ್ಕಳನ್ನು ಪ್ರೀತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಪ್ಪ. ಮಕ್ಕಳು ಕೂಡ ತಂದೆ ತಾಯಿಗಳನ್ನ ತುಂಬ ಪ್ರೀತಿ ಮಾಡಬೇಕಪ್ಪ. ಪ್ರೀತಿ ಮಾಡಲಿಲ್ಲ ಅಂದರೆ ಅಂಥ ಮಕ್ಕಳು ಕೆಟ್ಟೋಗ್ತಾರೆ ಸ್ವಾಮಿ. ಅಪ್ಪ ಇದನ್ನೆಲ್ಲ ತಿಳಿಸೋದಕ್ಕೆ ಒಬ್ಬ ಬೋಧಕರಾಗಿ ನಮ್ಮನ್ನು ಇಟ್ಟಿದ್ದೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ಈ ಸಮಯದಲ್ಲಿ ನಿಮ್ಮ ಮಕ್ಕಳನ್ನೆಲ್ಲ ಮುಟ್ಟು ಸ್ವಾಮಿ, ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಈ ಮಕ್ಕಳು ಇವತ್ತಿನಿಂದ ಯಾವ ಸಮಯದಲ್ಲಿ ಏನು ಮಾಡಬೇಕಂತ ಆ ಜ್ಞಾನವನ್ನು ಕೊಡು ಸ್ವಾಮಿ, ಆ ತಿಳುವಳಿಕೆಯನ್ನು ಕೊಡು ಸ್ವಾಮಿ, ಆ ಬುದ್ಧಿಯನ್ನು ಕೊಡು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಯೇಸುವೇ ಇವರ ಮನೆ ಒಳಗಡೆ ಹೋಗು ಸ್ವಾಮಿ.
ಇವರ ಹೃದಯದೊಳಗಡೆ ಹೋಗು ಸ್ವಾಮಿ. ಇವರ ಬಾಯಲ್ಲಿ ಯೇಸು ನಾಮಗಳು ಬರಲಿ ಸ್ವಾಮಿ. ಬರುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಆಮೆನ್.